ನಮ್ಮಲ್ಲಿ ಬೀಳುವ ಒಂದೊಂದು ಮಳೆ ಹನಿಯೂ ಕೂಡ ಅದು ಸೃಷ್ಟಿಯಾಗಿರುವುದು 4000 ಕಿಲೋಮೀಟರ್ ಆಚೆ. ಮುಂಗಾರು ಮಾರುತ ಇಲ್ಲಿ ಸೃಷ್ಟಿಯಾಗಿರುವುದಕ್ಕೆ ಮುಖ್ಯವಾದ ಕಾರಣ ಏನಿದೆ, ಆ ತಡೆಗೋಡೆ ಮೇಲೆ 3 ಹಂತದ ಗುಡ್ಡಗಳಿರ್ತವೆ. ಮಾನ್ಸೂನ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಸುಮಾರು 5-6 ಕಡೆ ಸಂಭವಿಸುತ್ತೆ. ಅದರಾಗಿ ಸಾಮಾಜಿಕ ಆರ್ಥಿಕ ಎಲ್ಲ ಅಂಶಗಳು ಕೂಡ ಈ ಮುಂಗಾರು ಮಳೆಯೇ ನಿರ್ಣಾಯಕ. ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಳೆ ಬಗ್ಗೆ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಹಾಗಾಗಿ ಮಲೆನಾಡಲ್ಲಿ ಸುಮಾರು ಮೇ ತಿಂಗಳಿಂದ ಶುರುವಾದಂಥ ಮಳೆ ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಹಾಗೆ ಎಲ್ಲ ಕೃಷಿ ಬೆಳೆಗಳನ್ನೆಲ್ಲ ಹಾಳು ಮಾಡಿ ಇನ್ನೂ ಎಷ್ಟು ದಿನ ಮಳೆ ಬರುತ್ತೋ, ಇನ್ನು ಎಷ್ಟು ದಿನಕ್ಕೆ ಮಳೆ ಕಡಿಮೆ ಆಗುತ್ತೋ ಅಂತ ಯೋಚನೆಯಲ್ಲಿರುವಾಗ ಇಲ್ಲಿ ಮಲೆನಾಡಿನ ಬಗ್ಗೆ ಮಳೆ ಅಧ್ಯಯನ ಮಾಡಿಕೊಂಡು ಮಲೆನಾಡು ಅಧ್ಯಯನ ಎನ್ನುವಂಥ ಒಂದು ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂಥ ಡಾಕ್ಟರ್ ಶ್ರೀ ಕಲ್ಕುಳಿ ವಿಠ್ಠಲ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ಒಂದಷ್ಟು ಈ ಮಲೆನಾಡು ಅಧ್ಯಯನವನ್ನು ಒಂದು ಪುಸ್ತಕದ ಬಗ್ಗೆ, ಜೊತೆಗೆ ಈ ಮಲೆನಾಡಲ್ಲೇ ಮಳೆ ಯಾಕೆ ಇಷ್ಟೊಂದು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಬರೋದಕ್ಕೆ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ದಯವಿಟ್ಟು ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ, ಜೊತೆಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಬಹುಮುಖಿ ಚಾನಲ್ ಕಡೆಯಿಂದ ಚಾನಲ್ಗೆ ಸ್ವಾಗತ. ಜೊತೆಗೆ ಈ ಮಳೆ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿರೋದ್ರಿಂದ ಈ ಮಲೆನಾಡಲ್ಲೇ ಯಾಕೆ ಮಳೆ ಬರುತ್ತೆ ಅನ್ನೋ ವಿಚಾರದ ಬಗ್ಗೆ, ಜೊತೆಗೆ ಮಳೆ ಅಧ್ಯಯನದ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ ಅಂತ ಹೇಳಿ. ಹಾಗೆಯೇ ಈ ಮಲೆನಾಡು ಅಧ್ಯಯನ ಎನ್ನುವಂಥ ಪ್ರಬಂಧವನ್ನು ಬರೆದಿದ್ದೀರಿ, ಅದರ ಉದ್ದೇಶ ಏನಾಗಿತ್ತು ಸರ್? ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇದು ಸ್ವಲ್ಪ ದೀರ್ಘವಾದ ವಿಚಾರ. ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ನಾನು ನನ್ನ ಒಂದು ಕುತೂಹಲಕ್ಕೋಸ್ಕರ ಒಂದು ಸಂಶೋಧನೆಯಲ್ಲಿ ತೊಡಗಿದೆ. ನನಗೆ ತಮ್ಮೆಲ್ಲರೂ ಅನುಭವದಂತೆ ಪ್ರತಿ ವರ್ಷ ಮೇ ಕೊನೆಯಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಮಲೆನಾಡಲ್ಲಿ ಈ ಮಳೆಗಾಲ ಪ್ರಾರಂಭ. ಅದಕ್ಕೆ ಆ ಮಳೆಗೆ ಮಾನ್ಸೂನ್ ಅಂತಾರೆ, ಅದನ್ನು ಇಂಡಿಯನ್ ಮಾನ್ಸೂನ್ ಅಂತಾರೆ, ಈಸ್ಟ್ ವೆಸ್ಟ್ ಮಾನ್ಸೂನ್ ಅಂತಾರೆ. ಈ ಮಾನ್ಸೂನ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಸುಮಾರು 5-6 ಕಡೆ ಸಂಭವಿಸುತ್ತೆ. ನಮ್ಮಲ್ಲಿ ಬೀಳುವ ಒಂದೊಂದು ಮಳೆ ಹನಿಯೂ ಕೂಡ ಅದು ಸೃಷ್ಟಿಯಾಗಿರುವುದು 4000 ಕಿಲೋಮೀಟರ್ ಆಚೆ. ಅದರಲ್ಲಿ ನಮ್ಮ ಈ ಇಂಡಿಯನ್ ಮಾನ್ಸೂನ್ ಅಥವಾ ನೈಋತ್ಯ ಮುಂಗಾರು ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಬಹಳ ವಿಶೇಷವಾದ್ದು ಮತ್ತು ಅತಿ ದೀರ್ಘಕಾಲ ನಮ್ಮಂತೆ 5-6 ದೇಶಗಳ ಮೇಲೆ, ಭಾರತ ಮತ್ತು ಭಾರತಕ್ಕೆ ಜೊತೆಗೆ ಸೇರಿಕೊಂಡಂತಹ ದೇಶಗಳು, ಚೀನಾದವರೆಗೂ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಈ ಕಡೆ ಬರ್ಮಾ, ನೇಪಾಳ, ಬಾಂಗ್ಲಾದೇಶ, ಈ ಥರ ಎಲ್ಲ ದೇಶಗಳ ಮೇಲೆ ಈ ಇಂಡಿಯನ್ ಮಾನ್ಸೂನ್ ಅನ್ನೋದು ಬರುತ್ತೆ. ಇದು ನನ್ನ ಕುತೂಹಲ ಏನಿತ್ತು, ಯಾಕೆ ಪ್ರಾರಂಭ ಆಯಿತು ಅಂದರೆ, ನನಗೆ ಒಂದು ಆಕಸ್ಮಿಕವಾಗಿ ನಮ್ಮ ಊರಿನ ಅಥವಾ ಶೃಂಗೇರಿಯ ಒಂದು 100ಕ್ಕೂ ಹೆಚ್ಚು ವರ್ಷಗಳ ಒಂದು ಮಳೆ ದಾಖಲೆ ಸಿಕ್ತು. ಆ ಮಳೆ ದಾಖಲೆ ಸಿಕ್ಕಿದ ನಂತರ ನನಗೆ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಅಂದರೆ ಹೇಗೆ ಈ ಮಳೆ ನಿಗದಿತವಾಗಿ ಋತುಮಾನಕ್ಕೆ ಸರಿಯಾಗಿ ಬರುತ್ತೆ ಅಂತ ಹೇಳಿ ಅದರ ಜಾಲವನ್ನು, ಅದರ ಮೂಲವನ್ನು ನಾನು ಹುಡ್ಕೊಂಡು ಹೊರಟಾಗ ನನಗೆ ಅನೇಕ ಅಂಶಗಳು ಅದರಿಂದ ಸಿಕ್ತು. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿದೆ. ಮುಖ್ಯವಾಗಿ ನಮ್ಮ ಈ ಪಶ್ಚಿಮ ಘಟ್ಟದ ಈ ಭಾಗವನ್ನು ನಾವು ಮಲೆನಾಡು ಅಂತ ಕರಿತೇವೆ. ಇದು ಪಶ್ಚಿಮ ಘಟ್ಟ ಈಗ ಗುಜರಾತಿಂದ ಹಿಡಿದು ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಹೀಗೆ 5-6 ಜಿಲ್ಲೆಗಳಲ್ಲಿ ಇದು ವ್ಯಾಪಿಸಿದೆ. ಇಲ್ಲಿ ಎಲ್ಲ ಕಡೆ ಕೂಡ ಈ ಮುಂಗಾರು ಮಳೆ ಬರುತ್ತೆ. ಅಲ್ಲೆಲ್ಲ ಕೂಡ ಮಳೆ ಬಂದು ಅಲ್ಲಿಯ ಆಯಾ ರಾಜ್ಯಗಳಲ್ಲಿ ಆಯಾಯ ಭಾಷೆಗೆ ತಕ್ಕನಾಗಿ ಆಯಾಯ ಈ ಅಲ್ಲಿರುವ ಮಲೆನಾಡು ಪ್ರದೇಶವನ್ನು ಕರೀತಾರೆ. ನನ್ನ ಒಂದು ಅಧ್ಯಯನ ಮತ್ತು ಅಭಿಪ್ರಾಯ ಏನು ಅಂತಂದರೆ, ಇವತ್ತು ಈಗ ಗುಜರಾತಿಂದ ಗೋವಾದವರೆಗೂ ಮಹಾರಾಷ್ಟ್ರ ಸೇರಿ
ಅಲ್ಲಿ ಸಹ್ಯಾದ್ರಿ ಅಂತಾರೆ, ಅಂದರೆ ಅವರ ಕೊಂಕಣಿ ಮತ್ತು ಮರಾಠಿ ಭಾಷೆಯಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ. ಕೇರಳದಲ್ಲಿ ಮಲಬಾರ್ ಅಂತಾರೆ, ತಮಿಳಲ್ಲಿ ಮಲೆನಾಡು ಅಂತಾರೆ. ನಮ್ಮಲ್ಲಿ ಮಲೆನಾಡು ಅಂಥೇಳಿ ನಾವು ಹೇಳ್ತೇವೆ, ಆದರೆ ನಮ್ಮ ಮಲೆನಾಡನ್ನು ಕೂಡ ಸಹ್ಯಾದ್ರಿ ಅಂತ ಹೇಳುವಂಥದ್ದು ಇವತ್ತು ಅನೇಕ ಸಾಹಿತಿಗಳು ಅದನ್ನು ಅದೇ ರೀತಿ ಬಳಸ್ತಿದ್ದಾರೆ. ನನ್ನ ಪ್ರಕಾರ ಆ ಸಹ್ಯಾದ್ರಿ ಅನ್ನೋದು ನಮ್ಮ ಕನ್ನಡ ಭಾಷೆಯ ಶಬ್ದ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಪಶ್ಚಿಮ ಘಟ್ಟ ನಮ್ಮ ಕರ್ನಾಟಕದಲ್ಲೇ ಈ 1600 ಕಿಲೋಮೀಟರ್ ಇದೆ. ಅದರಲ್ಲಿ 1000ಕ್ಕಿಂತ ಹೆಚ್ಚು ಕಿಲೋಮೀಟ್ರು ಕರ್ನಾಟಕದಲ್ಲೇ ಇದೆ. ಈ ಕರ್ನಾಟಕದ ಮಲೆನಾಡನ್ನು ನನ್ನ ಪ್ರಕಾರ ಮಲೆನಾಡು ಅಂತ ಕರಿಬೇಕು ಅಂತ. ಯಾಕೆ ಅಂತಂದರೆ ಇಲ್ಲೇನು ಮುಂಗಾರು ಮಳೆ ಬರುತ್ತೆ, ಆ ಮಳೆ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಬೀಳುತ್ತೆ ಅಥವಾ ಅಲ್ಲಿಯ ಪರಿಸರ ಆಗಲಿ ಸಾಮಾಜಿಕ ಆರ್ಥಿಕ ಎಲ್ಲ ಅಂಶಗಳು ಕೂಡ ಈ ಮುಂಗಾರು ಮಳೆಯೇ ಅದನ್ನು ನಿರ್ಧರಿಸುತ್ತೆ. ಎಲ್ಲಿ ಯಾವ ಜೀವಿ ಇರಬೇಕು, ಯಾವ ಪ್ರಾಣಿ ಇರಬೇಕು, ಯಾವ ಸಸ್ಯ ಇರಬೇಕು ಏನು ಅನ್ನೋದನ್ನು ಈ ಮುಂಗಾರು ಮಳೆಗೆ ಪೂರಕವಾಗಿ ಇದೆ. ಆದ್ದರಿಂದ ಈ ಪ್ರದೇಶವನ್ನು ಈಗ ಮಲೆನಾಡು, ಮಲೆ ಅಂತಂದರೆ ಗುಡ್ಡ, ಆ ಗುಡ್ಡಗಳಿರೋ ಪ್ರದೇಶವನ್ನೆಲ್ಲ ಮಲೆನಾಡು ಅಂತ ಹೇಳೋಕ್ಕಾಗಲ್ಲ. ಎಲ್ಲೆಲ್ಲಿ ಮುಂಗಾರು ಮಳೆ ಬೀಳುತ್ತೆ ಅದನ್ನು ಮಾತ್ರ ಮಲೆನಾಡು ಅಂತ ಹೇಳ್ತಾರೆ. ಅದರಿಂದ ಇದನ್ನು ಮಲೆನಾಡು ಅಂತ ಕರೆಯೋದು ಅತ್ಯಂತ ಸೂಕ್ತವಾದ್ದು. ಈಗ ನೀವು ಹೇಳ್ದಂಗೆ ಪಶ್ಚಿಮ ಘಟ್ಟದಿಂದ ಈ ಪೂರ್ವಾಭಿಮುಖವಾಗಿ ಹೋಗ್ತಾ ಇದ್ದಂಗೂ ಮಳೆಗಾಲ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅದು ಹೌದಾ ಅಥವಾ ಅದು ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ ಅನ್ನೋದು? ಈಗ ಇಲ್ಲಿ ಏನು ಇದೇ ಸಮಭಾಜಕ ವೃತ್ತದ ಇದರಲ್ಲಿ ಸೋಮಾಲಿಯ ಈ ಪ್ರದೇಶದಲ್ಲಿ ಮೋಡಗಳು ಹುಟ್ಟುತ್ತೆ. ಈ ಮೋಡಗಳು ಅಲ್ಲಿಂದ ಬರುವಾಗ 2 ರಿಂದ 8 ಕಿಲೋಮೀಟ್ರು ಹೈಟಲ್ಲಿ ಬರ್ತವೆ. ಅತ್ಯಂತ ಕೆಳ ಹಂತದಲ್ಲೇ ಇದಾದವು ಸಮುದ್ರದಲ್ಲೇ ಬಿದ್ದೋಗ್ತವೆ. ಅದರ ನಂತರ ಬರುವವು ಕರಾವಳಿಯ ಪ್ರದೇಶದಲ್ಲಿ ಬೀಳ್ತವೆ. ಅದರ ನಂತರ ಬರುವಂತಹದ್ದು ಬಹಳ ದೊಡ್ಡ ಪಾಲು ಅದು ನಮ್ಮ ಏನು ಈ ಪಶ್ಚಿಮ ಘಟ್ಟ ಅಂತಿದೆಯಲ್ಲ, ಈ ಪಶ್ಚಿಮ ಘಟ್ಟ ಅನ್ನೋದು ಇದೊಂಥರ ಗೋಡೆ ಥರ ಇದೆ, ತಡೆಗೋಡೆ. ಹೌದು, ತಡೆಗೋಡೆ. ಇದು ಸಂಪೂರ್ಣವಾಗಿ ಈ ಒಂದು ತಡೆಗೋಡೆ ಏನಿದೆ, ಆ ತಡೆಗೋಡೆ ಮೇಲೆ 3 ಹಂತದ ಗುಡ್ಡಗಳಿರ್ತವೆ. ಆ ಗುಡ್ಡಗಳನ್ನು ಈ ಮೋಡಗಳು ತಡೆದು ನಿಲ್ಲಿಸಿದ ತಕ್ಷಣವೇ ಅಲ್ಲಿ ಅದು ಸಾಂದ್ರೀಕರಣ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಮೋಡಗಳು ತೂಕ ಆಗುತ್ತೆ. ತೂಕ ಆದ ತಕ್ಷಣವೇ ಅವು ಬಿಳಿ ಮೋಡಗಳು ಕಾರ್ಮೋಡ ಆಗಿ ಅವು ತೂಕಾದಾಗೂ ಗುರುತ್ವಾಕರ್ಷಣೆ ಶಕ್ತಿಯಿಂದಾಗಿ ಕೆಳಗಡೆ ಬೀಳ್ತವೆ. ಘಟ್ಟ ಪ್ರದೇಶದಲ್ಲಿ ಯಾಕೆ ಈಗ ಘಾಟಿ ಪ್ರದೇಶದಲ್ಲಿ ಹೆಚ್ಚು ವರ್ಷಕ್ಕೆ 300-400 ಇಂಚೆಲ್ಲ ಮಳೆ ಬೀಳುತ್ತೆ ಅಂತಂದರೆ ಅಲ್ಲಿಯೇ ಅದು ಸಾಂದ್ರೀಕರಣಗೊಂಡಾಗ ನೀರಿನ ಹನಿಯ ದಪ್ಪ ಇರುತ್ತಲ್ಲ, ಆ ಹನಿ ದಪ್ಪ ನಮಗೆ ಆಗೊಂಬೆ ಅಥವಾ ಹೆಗ್ಗಾನು ಅಥವಾ ಕುದುರೆಮುಖ ಇಲ್ಲಿ ಬೀಳುವ ಮಳೆಯ ಹನಿಗೂ ಮತ್ತೆ ಮುಂದೆ ಹೋಗ್ತಾ ಆ ಮಳೆಯ ಹನಿಯ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ. ಯಾಕೆಂದರೆ ಈ ಮೋಡಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಏನು ನಾನು ಹೇಳ್ತೀನಿ, 2 ಕಿಲೋಮೀಟ್ರಿಂದ 8 ಕಿಲೋಮೀಟ್ರ್ ಬರುವಂಥ ಈ ಮೋಡಗಳೇ ಬಂದು ಈ ಗುಡ್ಡಗಳ ತಡೆದು ನಿಂತ ತಕ್ಷಣ ಇದು ಒಂದಷ್ಟು ಮೇಲಕ್ಕೆ ಹೋಗುತ್ತೆ. ಆವಾಗ ಸಾಂದ್ರೀಕರಣ ಹೆಚ್ಚಾಗುತ್ತೆ. ಅದು ಮುಂದಕ್ಕೆ ಹೋಗ್ತಾ ಕಡಿಮೆ ಬೀಳ್ತಾ, ಈಗ ಘಟ್ಟ ಪ್ರದೇಶದಲ್ಲಿ 400 ಇಂಚ್ ಮಳೆ ಬಿದ್ದರೆ ಅದರಿಂದ ಪ್ರತಿ ಕಿಲೋಮೀಟ್ರು ಅಥವಾ ಪ್ರತಿ ಒಂದು ಊರಿಗೂ ಅಥವಾ ಪ್ರತಿ ಒಂದು ಗುಡ್ಡ ಸಿಕ್ಕಿದ್ರು ಒಂದೊಂದು ಗುಡ್ಡ ಒಂದೊಂದು ಬಯಲಿಗೂ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅವೆಲ್ಲವೂ ಕೂಡ ಈ ಮೋಡಗಳನ್ನು ನಮ್ಮ ಗುಡ್ಡ ಹೇಗೆ ತಡೀತದೆ ಅನ್ನೋದ್ರ ಮೇಲೆ ಕಾರಣ ಆಗುವಂಥದ್ದು. ಈಗ ಈ ಮಳೆ ಬರುವಂಥದ್ದು ಅದು ನೀರಿನ ಮೋಡಗಳು, ಅಂದರೆ ನೀರಾವಿ ಇರ್ತಕ್ಕಂಥ ಮೋಡಗಳ ಜೊತೆಗೆ ಬರ್ತಕ್ಕಂಥ ಗಾಳಿಯೊಂದಿಗೆ ಬರ್ತಕ್ಕಂಥ ಮೋಡಗಳಿವೆ. ಆದ್ದರಿಂದ ಈ ಗಾಳಿ ಹೇಗೆ ಬೀಸುತ್ತೆ ಹಾಗೆ ಮಳೆಯೂ ಬರುತ್ತೆ. ಈಗ ಪಶ್ಚಿಮ ಘಟ್ಟಕ್ಕೆ ತಾಗಿದ ಮೋಡ ಅವು ಓರೆಯಾಗಿ, ಅಂದರೆ ಈ ಆಗ್ನೇಯದಿಂದ ನೈಋತ್ಯದಿಂದ ಈಶಾನ್ಯದ ಕಡೆಗೆ, ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಗಾಳಿ ಹೋಗುತ್ತೆ. ಅದು ಓರೆಯಾಗಿ ಹೀಗೆ ಅದು ಇರುವ ನಮ್ಮ ಭೂಮಿಯ ರಚನೆಗೆ ತಕ್ಕನಾಗಿ ಇಲ್ಲಿಂದ ಈಗ
ಇಲ್ಲಿ ಮುಂಗಾರು ಮಳೆಗಳು ನಮಗೆ ಗೊತ್ತಿದ್ದ ಹಾಗೆ ಈಗ ಬಯಲುಸೀಮೆಯಲ್ಲಿ ಬರಲ್ಲ ಅಥವಾ ತಮಿಳುನಾಡಲ್ಲಿ ಬರಲ್ಲ. ಈ ಈ ಮೋಡಗಳು ಬರೀ ಇದು ಈ ಏನು ಅರಬ್ಬಿ ಸಮುದ್ರದ ಒಂದು 20ರಿಂದ 100 ಕಿಲೋಮೀಟ್ರು ಏನು ಇದು ಬರುತ್ತೆ ಘಟ್ಟಗಳು, ಈ ಪ್ರದೇಶದಲ್ಲೇ ಬರುತ್ತೆ. ಇದರಿಂದ ದಾಟಿದ ಮೇಲೆ ಅದು ಮತ್ತೆ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗಿ ಮತ್ತೆ ಅದೇ ನಾನು ಹೇಳಿದ್ದಲ್ಲ, ಆಚೆ ಪೂರ್ವಘಟ್ಟದಿಂದ ಬರುವಂಥ ಆ ಕಡೆಯಿಂದ ಸುತ್ತಾಗಿ ಬಂದಂಥ ಇದರದ್ದೇ ಪಾಲೇನಿರುತ್ತೆ, ಅವೆರಡು ಡೆಲ್ಲಿ ಹತ್ರ ಆಮೇಲೆ ಒಂದಾಗುತ್ತೆ. ಅಂದರೆ ಆ ಗಾಳಿಯ ಇದಕ್ಕೆ ಯಾಕೆ ಈ ಥರ ಇದು ಬರುತ್ತೆ ಅಂದರೆ ಭೂಮಿ ತಿರುಗೋದ್ರಿಂದ, ಈ ಕೊರಿನರಿ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಭೂಮಿ ತಿರುಗೋದ್ರಿಂದ ಮೇಲಿಂದ ನಾವೊಂದು ಇದನ್ನು ಬಿಟ್ಟರೆ ಅದು ನೇರ ಹೀಗೆ ಕೆಳಗೆ ಬರೋದಿಲ್ಲ, ಅದು ವಾರೆಯಾಗಿ ಬರುತ್ತೆ. ಅದು ನಾನು ಹೇಳಿದಲ್ಲಿ ಇದಕ್ಕೆ ನೈಋತ್ಯದಿಂದ ಈಶಾನ್ಯಕ್ಕೆ ದಿಕ್ಕಿಗೆ ಗಾಳಿ ಬೀಸುವಂಥದ್ದು. ಅದೇ ನಮ್ಮ ಮಲದ ಮಾರುತ, ಅದು ಮಾನ್ಸೂನ್ ಮಾರುತ. ಇದು ಮೇಲಕ್ಕೆ ಹೋಗಿ ನಿರಂತರವಾಗಿ 100 ದಿವಸಕ್ಕೂ ಹೆಚ್ಚು ಕಾಲ ಇದು ಒಂದೇ ಥರ ಬೀಳ್ತಾ ಇರ್ತದೆ. ಬಿದ್ದು ದಕ್ಷಿಣದಿಂದ ಬರುವ ಮಾರುತ ಮತ್ತು ಉತ್ತರದಿಂದ ಬರುವ 2 ವಾಣಿಜ್ಯ ಮಾರುತಗಳು ಮಧ್ಯ ಸಮಭಾಜಕ ವೃತ್ತದ ಮಧ್ಯೆ ಒಂದಾಗ್ತವೆ. ಆ ಇಂಟರ್ಟ್ರೋಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಏನಿದೆ, ಇದು ಏನು ನಿಂತ್ಕೊಂಡಿರುತ್ತೆ, ಇದು ಮೇಲುಗಡೆ ಗಾಳಿ ಖಾಲಿ ಆದ ತಕ್ಷಣ ಆ ಕನ್ವರ್ಜೆನ್ಸ್ ಝೋನ್ ಏನಿರುತ್ತೆ ಅದು ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದು ಕೆಲವು ಸಾರಿ ಹೇಗಾಗುತ್ತೆ ಅಂದರೆ ಹಿಮಾಲಯ ಮತ್ತು ಉತ್ತರದ ಮಧ್ಯ ನಡುವಿನ ಈಶಾನ್ಯ ಭಾಗದಲ್ಲಿ ವಿಪರೀತ ಏನಾದರೂ ಶಾಖ ಇದಾದರೆ ಇಲ್ಲಿ ಮಲೆನಾಡಿನಲ್ಲಿ ಬರ್ತಕ್ಕಂಥ ಮಳೆಗಾಲದ ಮೋಡಗಳ ಎತ್ತರ ಜಾಸ್ತಿ ಆಗಿಬಿಡುತ್ತೆ. ಎತ್ತರ ಜಾಸ್ತಿಯಾಗಿ ಈ ಕನ್ವರ್ಜೆನ್ಸ್ ಝೋನ್ ಒಂದ್ಸಾರಿ ಈ ಹಿಮಾಲಯ ಪರ್ವತ ದಾಟಿ ಆಚೆ ಹೋಗೋ ಸಂದರ್ಭ ಇರುತ್ತೆ. ಆವಾಗ ನಮಗೆ ಕೆಲವು ವರ್ಷ ಮಳೆಗಾಲದಲ್ಲಿ ತಿಂಗಳಾನುಗಟ್ಟಲೆ ಒಂದು ಮಳೆ ಬೀಳದಿರುವಂಥ ಇದಿರುತ್ತೆ. ಕುರಿ ಮಾಸ ಅಂತಾರೆ ನಮ್ಮಲ್ಲಿ, ಅದಕ್ಕೆ ಮಾನ್ಸೂನ್ ಬ್ರೇಕ್ ಅಂತ ಹೇಳ್ತಾರೆ. ಅಂದರೆ ಆ ಕನ್ವರ್ಜೆನ್ಸ್ ಝೋನ್ ಇದೆಯಲ್ಲ, ಅದು ಸಮಭಾಜಕ ವೃತ್ತದಿಂದ ಹೇಗೆ ಸರಿಯುತ್ತದೆ ಮೇಲಕ್ಕೆ, ಅದೇ ನಮಗೆ ಇದು ಮಾನ್ಸೂನ್ ಮಾರುತವಾಗಿ ಬರ್ತಕ್ಕಂಥದ್ದು. ಅದು ಹೇಗೆ ಅದರ ಎದುರು ದಿಕ್ಕಲ್ಲಿ ಎಷ್ಟು ಬಿಸಿಲು ಬೀಳುತ್ತೆ ಮತ್ತು ಆ ಬಿಸಿಲಿನ ತಾಪಕ್ಕೆ ಅಲ್ಲಿರುವಂತಹ ಗಾಳಿ ಹಗುರಾಗಿ ಮೇಲಕ್ಕೆ ಹೋಗುತ್ತೆ, ಅದರ ಮೇಲೆ ಅವಲಂಬಿಸಿರುತ್ತೆ. ಆದ್ದರಿಂದ ನಾವೀಗ ಇಲ್ಲಿಂದ ಇನ್ನೊಂದು ದಿಕ್ಕಿಗೆ ಗಾಳಿ ಬೀಸ್ತಿದೆ ಅಂತ, ಗಾಳಿ ಸುಮ್ಮನೆ ಬೀಸಲ್ಲ, ಗಾಳಿ ಒಂದು ಕಡೆ ಬೀಸಬೇಕು ಅಂತಂದರೆ ಅದರ ಎದುರು ದಿಕ್ಕಲ್ಲಿ ಬಿಸಿಲು ಜಾಸ್ತಿ ಆಗಿ ಆ ಬಿಸಿಲಲ್ಲಿ ಆ ಗಾಳಿಯಲ್ಲಿ ಇರ್ತಕ್ಕಂತಹ ನೀರಿನ ಅಂಶ ಹಗುರಾಗಿ ಆವಿಯಾಗಿ ಇನ್ನೂ ಮೇಲಕ್ಕೆ ಹೋಗೋಕ್ಕೆ ಶುರುವಾಗುತ್ತೆ ಆಕಾಶದ ಕಡೆಗೆ. ಆವಾಗ ಆ ಪ್ರದೇಶ ನಿರ್ವಾತ ಆಗ್ತದೆ, ಖಾಲಿ ಆಗುತ್ತೆ. ಎಲ್ಲಿ ಗಾಳಿ ಖಾಲಿ ಆಗುತ್ತೋ ಅಲ್ಲಿಗೆ ತಣ್ಣನೆ ಗಾಳಿ ಬರುವಂಥದ್ದು ಗಾಳಿ ನಿಯಮ. ಇದು ಏನಂದರೆ ಖಾಲಿ ಜಾಗ ಭರ್ತಿ ಮಾಡಿ ಅನ್ನೋದು. ಗಾಳಿ ಬೀಸುದು ಅಂದರೆ ಹೇಗೆ ಅಂದರೆ ಖಾಲಿ ಜಾಗ ಭರ್ತಿ ಮಾಡೋ ಕೆಲಸ. ಇದು ಬೀಸೋದು ದಕ್ಷಿಣದಿಂದ ಉತ್ತರಕ್ಕೆ ನೇರ ಬೀಸಲ್ಲ. ಇದು ಏನಾಗ್ತದೆ, ಭೂಮಿ ತಿರುಗುವುದರಿಂದ ಇದೊಂದು 20 ಡಿಗ್ರಿ ವಾರೆಯಾಗಿ ಈ ಮಾರುತ ಚಲಿಸುತ್ತೆ. ಇದು ನಮಗೆ ಒಂದು ಮಳೆ ಬರುವ ಒಂದು ಪ್ರಾಥಮಿಕ. ಇದರಲ್ಲಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಮುಂಗಾರು ಮಾರುತ ಇಲ್ಲಿ ಸೃಷ್ಟಿಯಾಗಿರೋದಕ್ಕೆ ಮುಖ್ಯವಾದ ಚಲನೆ ಹಿಮಾಲಯ ಮತ್ತು ಈ ಹಿಂದೂ ಮಹಾಸಾಗರದ ನಡುವಿನ ಏನು ಸಂಬಂಧ ಇದೆ, ಈ ಗಾಳಿಯ ಚಲನೆ, ಇದರಿಂದಾಗಿ ಈ ನಮ್ಮ ಮಾನ್ಸೂನು ಹುಟ್ಕೊಂಡಿರೋದು. ಅಂದರೆ ಈ ಮಲೆನಾಡಲ್ಲಿ 3 ರಿಂದ 6 ತಿಂಗಳು ಮಳೆ ಬರುತ್ತೆ ಅಂಥೇಳಿ ವಾಡಿಕೆ ಆವಾಗಲಿಂದಲೇ ಇರೋದು. ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಮಳೆ ಯಾವಾಗಲೂ ಬರುತ್ತೆ, ಯಾವಾಗಲೂ ಹೋಗುತ್ತೆ. ಅದಕ್ಕೆಲ್ಲ ಒಂದಷ್ಟು ಕಾರಣಗಳಿರಬೇಕಲ್ಲ ಸರ್? ಖಂಡಿತ. ಮಳೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ಸಮುದ್ರ ಅಥವಾ ಭೂಮಿಯಲ್ಲಿರುವ ನೀರು ಆವಿಯಾಗಿ ಅದು ಅಂತರಾಟಕ್ಕೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಅದು ಮೋಡ ಆಗಿ ಕಾರ್ಮೋಡ ಆಗಿ ಅದು ಮತ್ತೆ ವಾಪಸ್ ಭೂಮಿಗೆ ಬೀಳುವಂಥದ್ದು. ಇದನ್ನು ಜಲಚಕ್ರ ಅಂತಾರೆ. ಆದರೆ ಈ ಮಲೆನಾಡಲ್ಲೇ ಈ ಥರ ಯಾಕೆ ಮಳೆ ಬರುತ್ತೆ, ಇದು ಬಹಳ ಕುತೂಹಲವಾದ ಮತ್ತು ನಿಗೂಢವಾದ ವಿಚಾರ. ಇಲ್ಲಿ ಈ ನಮ್ಮ ಭಾರತವೇ ಒಂದು ರೀತಿಯ ಪುಣ್ಯಭೂಮಿ ಇದು. ಏಕೆಂದರೆ ಇಲ್ಲಿ ಭಾರತದಲ್ಲಿ ಈ ರೀತಿಯ ಪ್ರದೇಶಗಳಿರುವಂಥದ್ದು ಪ್ರಪಂಚದಲ್ಲಿ ಬೇರೆ ದೇಶಗಳಿಲ್ಲ. ನಮ್ಮ ದೇಶದಲ್ಲಿ
ಹಿಮ ಪ್ರದೇಶ ಇದೆ. ಪಕ್ಕದ ರಾಜಸ್ಥಾನದಲ್ಲಿ ಮರುಭೂಮಿ ಇದೆ. ದಕ್ಷಿಣದಲ್ಲಿ ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟದ ಘಟ್ಟ ಪ್ರದೇಶಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡಿದೆ. ಪೂರ್ವದಲ್ಲಿ ಈಶಾನ್ಯ ಪ್ರದೇಶದಲ್ಲಿ ಪೂರ್ವಘಟ್ಟ ಮತ್ತು ವಿಶೇಷವಾದ ಕಾಡಿನ ಪ್ರದೇಶವಿದೆ. ಮಧ್ಯೆ ಬಹಳ ವಿಸ್ತಾರವಾದಂತಹ ದಕ್ಕನ್ ಪ್ರಸ್ಥಭೂಮಿ ಇದೆ. ಇಲ್ಲಿ ಸಾವಿರಾರು ಅಡಿಗಳ ಎತ್ತರದ ಗುಡ್ಡಗಳು, ಕಣಿವೆಗಳು, ಮತ್ತು ಇಲ್ಲಿ ಇಡೀ ಈ ಪಶ್ಚಿಮ ಘಟ್ಟವೇ ಒಂದು ಜಲಧಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಈ ಮಳೆ ಬೀಳುವುದರಿಂದಾಗಿ ಇಲ್ಲಿ ಜೀವ ನದಿಗಳು ಹುಟ್ಟುವಂಥದ್ದು, ಹರಿಯುವಂಥ ಒಂದು ವಿಶೇಷ ಪ್ರಾಕೃತಿಕ ವಲಯ ಇದಾಗಿದೆ. ಈ ಭಾರತದಲ್ಲಿ ಈ ರೀತಿಯ ಮಳೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಈ ಭಾರತವೇ ಒಂದು ವಿಶೇಷ. ನಾವು ಈ ಭೂಮಿಯ ಚರಿತ್ರೆಯನ್ನು ನೋಡಿದಾಗ, ಈ ಭೂಮಿ ಒಂದು ಉದಯಿಸಿ ಸುಮಾರು ಒಂದು 460 ಕೋಟಿ ವರ್ಷ ಆಗಿದೆ. ಅದರಲ್ಲಿ ಆವಾಗ ಅಖಂಡವಾಗಿತ್ತು ಭೂಮಿ ಪ್ರಾರಂಭದಲ್ಲಿ. ಅದು ಒಂದು 20 ಕೋಟಿ ವರ್ಷಗಳ ಹಿಂದೆ ಅದು ಒಂದ್ಸಾರಿ ಅದು ಎಲ್ಲ ಖಂಡಗಳು ವಿಭಜನೆ ಆಯಿತು. ಆ ನಂತರದಲ್ಲಿ ಮತ್ತೆ ಆಗಾಗ ಖಂಡಗಳು ಸೇರುವುದು ಮತ್ತು ವಿಭಜನೆ ಆಗೋದು ಆಗ್ತಾನೆ ಇತ್ತು. ಅದರಲ್ಲಿ ಒಂದು 2 ಕೋಟಿ ವರ್ಷಗಳ ಹೊತ್ತಿಗೆ ದಕ್ಷಿಣ ಅಮೆರಿಕ ಖಂಡ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಈ ರೀತಿ ಒಂದು ಒಟ್ಟು ಭೂಖಂಡ ಆಗಿದ ಇದು ಬಿರುಕಾಯಿತು. ಬಿರುಕಾಗಿ ಅವೆಲ್ಲವೂ ಒಂದೊಂದು ದಿಕ್ಕಿಗೆ ಚಲಿಸಿದವು. ಅದರಲ್ಲಿ ಈ ನಮ್ಮ ಭಾರತ ಏನು ಆಫ್ರಿಕಾದ ಒಟ್ಟಿಗೆ ಇತ್ತು. ಆ ನಂತರದಲ್ಲಿ ಅದು ಮಾಲ್ಡೀವ್ಸ್ ಒಟ್ಟಿಗೆ ಸೇರಿಕೊಂಡಿತ್ತು. ನಂತರದಲ್ಲಿ ಮಾಲ್ಡೀವ್ಸನ್ನು ಬಿಟ್ಟು ಇದು ಉತ್ತರದ ಕಡೆಗೆ ಜಾರಿ ಬಂದು ಇದು ನಿಧಾನಕ್ಕೆ ಬಂದು ಏನು ಮೇಲ್ಗಡೆ ಇವತ್ತು ಪಾಕಿಸ್ತಾನ ಮತ್ತು ಕಜಕಿಸ್ತಾನ ಈ ರೀತಿಯ ಯುರೇಷಿಯಾ ಅಂತ ಹೇಳುವಂತಹ ಖಂಡಗಳಿತ್ತು. ಇದಕ್ಕೆ ಬಂದು ಅದು ಹೇರಿ ಕೂತಿದೆ ಅಂದರೆ ಇದು ಸಬ್ಡಕ್ಷನ್ ಅಂತಾರೆ. ಅಂದರೆ ಇದು ಬಂದು ಇಲ್ಲಿ ಮುಂಚೆ ಒಂದು ತೇತ್ಯ ಅಂತ ಒಂದು ಸಮುದ್ರ ಇತ್ತು. ಆ ಸಮುದ್ರದ ಪಾತಾಳಕ್ಕೆ ಹೋಗಿ ಅದು ಅಡಿಯಿಂದ ಹಿಮಾಲಯವನ್ನು ಮೇಲಕ್ಕೆತ್ತು. ಈ ಹಿಮಾಲಯ ಇಲ್ಲಿ ಅಸ್ತಿತ್ವಕ್ಕೆ ಬಂದು ಸುಮಾರು ಒಂದು ಕೋಟಿ ವರ್ಷದ ಹತ್ತತ್ರ ಆಗಿದೆ. ಸುಮಾರು 4-6 ಸಾವಿರ ಕಿಲೋಮೀಟ್ರು ಈ ಭರತ ಖಂಡ ಜಾರ್ಕೊಂತ ಬಂದಿದೆ. ಇದು ಕೋಟ್ಯಾಂತರ ವರ್ಷಗಳು ದ್ವೀಪವಾಗಿತ್ತು. ಸುತ್ತವೂ ಸಮುದ್ರ ಇತ್ತು. ಈಗ ಬಂದು ಒಂದು ನೆಲದ ಖಂಡಕ್ಕೆ ಇದು ಯಾವಾಗ ಅಪ್ಪಳಿಸ್ತು, ಇಲ್ಲಿ ಯಾವಾಗ ಹಿಮಾಲಯ ಸೃಷ್ಟಿಯಾಯಿತು. ಹಿಮಾಲಯನ ಈ ಭೂಮಿಯ 3ನೇ ಧ್ರುವ ಅಂತ ಹೇಳ್ತಾರೆ. ಅಂದರೆ ಈಗ ಇನ್ನು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಇದೆ. ಅದರಲ್ಲಿ ಈ ಹಿಮಾಲಯ ಮಧ್ಯದಲ್ಲಿದ್ದು ಒಂದು ಧ್ರುವದ ಕೆಲಸವನ್ನು ಮಾಡುತ್ತೆ. ಅಂದರೆ ಗಾಳಿಯ ಮಾರುತಗಳೇ ಆ ನಂತರದಲ್ಲಿ ಹಿಮಾಲಯ ಸೃಷ್ಟಿಯಾದ ನಂತರ ಆ ಗಾಳಿಯ ಚಲನೆ ಬೇರೆ ಆಯಿತು. ಅಲ್ಲಿವರೆಗೂ ಭೂಮಿಯಲ್ಲಿ ಇದ್ದಂತಹ ಹಿಮ ಒತ್ತರಿಸಿ ಅಂದರೆ ಕರಗಿ ಅದು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವದ ಕಡೆಗೆ ಸೇರಿದ್ರಿಂದ ಭೂಮಿ ವಿಸ್ತಾರ ಆಯಿತು, ಸಮುದ್ರ ಹಿಂದಕ್ಕೋಯ್ತು. ಆ ನಂತರದಲ್ಲಿ ಈಗ ಈ ಮಳೆ ಸೃಷ್ಟಿಯಾಗಿ ಅಂದರೆ ಇದಕ್ಕೆ ಒಂದು 8 ರಿಂದ 10 ಲಕ್ಷ ವರ್ಷ ಅಂತ ಹೇಳ್ತಾರೆ. ಅಂದರೆ ಈ ಮಾನ್ಸೂನ್ ಮಳೆಗೆ ಈ ಮಳೆ ಹೇಗೆ ಶುರುವಾಗುತ್ತೆ ಅಂದರೆ ಇದಕ್ಕೆ ಒಂದು ಪ್ರಮುಖವಾಗಿ ಒಂದು 5-6 ಕಾರಣಗಳಿದೆ. ಮುಖ್ಯವಾಗಿ ಈ ಭೂಮಿ ತಿರುಗುವಂತಹದ್ದು ಮತ್ತು ಅದರಲ್ಲಿ ಹಗಲು ರಾತ್ರಿ ಆಗುವಂತಹದ್ದು. ಭೂಮಿಯಲ್ಲಿ ಏನಂದರೆ ಗಾಳಿ ಬೀಸುವ ದಿಕ್ಕುಗಳು ಒಂದೇ ರೀತಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಗಾಳಿ ಬೀಸೋದಿಲ್ಲ. ಇದು ಆಯಾಯ ಏನು ಕರ್ಕಟಕ ಸಂಕ್ರಾಂತಿ ವೃತ್ತ ಏನಿದೆ ಅಲ್ಲಿಂದ ಒಂದ್ಸರಿ ಹಿಂದಕ್ಕೆ ಹೋಗುತ್ತೆ ಮತ್ತು ಮುಂದಕ್ಕೆ ಬರುತ್ತೆ. ಮುಖ್ಯವಾಗಿ ಸಮಭಾಜಕ ವೃತ್ತ ಏನಿದೆ, ಈ ಸಮಭಾಜಕ ವೃತ್ತದ ಪ್ರದೇಶಕ್ಕೆ ಮೇಲ್ಗಡೆಯಿಂದ ಗಾಳಿ ಒಂದು ಮಾರುತ ಹೋದರೆ ಕೆಳಗಡೆಯಿಂದ ಮತ್ತೊಂದು ಮಾರುತ ಬರುತ್ತೆ. ಈ ಸಮಭಾಜಕ ವೃತ್ತ ಇದೆಯಲ್ಲ, ಇದು ಸೂರ್ಯನಿಗೆ ಸಮೀಪವಾಗಿದ್ದು ಇಲ್ಲಿ ವಿಶೇಷವಾದ ಬಿಸಿಲು ಬೀಳುತ್ತೆ. ಮತ್ತು ನಮಗೆ ಗೊತ್ತಿದ್ದ ಹಾಗೆ ಅದು ಶಾಂತ ಸಾಗರ ಏನಿದೆ ಮತ್ತು ಹಿಂದೂ ಮಹಾಸಾಗರ ಏನಿದೆ, ಇದು ವಿಸ್ತಾರವಾದ
ಸಮುದ್ರ ಅಲ್ಲಿರೋದ್ರಿಂದ ಅಲ್ಲಿ ಅತ್ಯಂತ ನೀರಿನ ಆವಿ ಆಗುತ್ತೆ ಹಗಲು ಕಾಲದಲ್ಲಿ. ಮತ್ತು ಈ ಭೂಮಿ ಮತ್ತು ಸಮುದ್ರ ಇರೋದ್ರಿಂದ ಈ ಭೂಮಿಯ ಮೇಲೆ ಬೀಳುವ ಬಿಸಿಲಿಗೆ ಬಹಳ ಬೇಗ ಶಾಖ ಹೆಚ್ಚಾಗುತ್ತೆ, ಸಮುದ್ರದಲ್ಲಿ ಕಡಿಮೆ ಆಗುತ್ತೆ. ಇದು ಹಗಲು ರಾತ್ರಿ ಆಗಿರೋದ್ರಿಂದ ಈ ಗಾಳಿ ಪ್ರದೇಶಕ್ಕೆ ತಣ್ಣಗಿನ ಗಾಳಿ ಹರಿಯುವಂಥದ್ದು ಈ ಗಾಳಿಯ ಒಂದು ನಿಯಮ. ಈ ನಿಯಮದ ಪ್ರಕಾರ ಈಗೇನು ಸಮುದ್ರದಿಂದ ಆವಿಯಾದಂತಹ ನೀರಾವಿ ಇರುತ್ತೆ, ಅದು ಮೋಡ ಆಗುತ್ತೆ, ಅದು ಕೂಡ ಈ ಗಾಳಿಯ ಮಾರುತಗಳೊಂದಿಗೆ ಚಲಿಸೋದ್ರಿಂದ ಆ ಗಾಳಿಯ ಇದು ಏನು ಮಾರುತಗಳು ಅವು ಮೇಲಕ್ಕೆ ಹೋಗ್ತದೆ, ಅಲ್ಲಿ ಅವು ಸಾಂದ್ರೀಕರಿಸಿ ಅದು ಆಮೇಲೆ ಮೋಡಗಳಾಗಿ ಮಳೆ ಬರುವಂಥದ್ದು. ನಾವು ಅದು ಸಾಮಾನ್ಯವಾಗಿ ಈಗ ಮೋಡಗಳು ಸಮಭಾಜಕ ವೃತ್ತದಲ್ಲಿ ಏನು ವಾಣಿಜ್ಯ ಮಾರುತಗಳಿದ್ದಾವೆ, ಇವು ಎರಡೂ ಕೂಡ ಸಮಭಾಜಕ ವೃತ್ತದ ಆಚೆ ಈಚೆ ನಿಂತ್ಕೊಂಡಿರುತ್ತೆ. ಮಧ್ಯದ ಪ್ರದೇಶನ ಶಾಂತವಲಯ ಅಂತ ಹೇಳ್ತಾರೆ. ಇದು ಯಾವಾಗ ಈ ಭಾರತ ಖಂಡದಲ್ಲಿ ಅತ್ಯಂತ ಬೇಸಿಗೆಯಲ್ಲಿ ಶಾಖ ಜಾಸ್ತಿಯಾಗಿ ಇಲ್ಲಿ ಇರ್ತಕ್ಕಂತಹ ನೀರಾವಿ ಮೇಲಕ್ಕೆ ಹೋಗೋಕ್ಕೆ ಶುರುವಾಗುತ್ತೆ, ಆವಾಗ ಇಲ್ಲಿ ಖಾಲಿ ಪ್ರದೇಶಗಳು ಆಗುತ್ತೆ, ನಿರ್ವಾತ ಪ್ರದೇಶ ಆಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಅದು ಮೇ ಕೊನೆಯ ಹೊತ್ತಿಗೆ ಅತೀವವಾದ ಬಿಸಿಲು ಇದಾದಾಗ ಟಿಬೆಟ್ನ ಒಂದು ಪ್ರದೇಶದಲ್ಲಿ ಗಾಳಿ ನೇರ ಕೆಳಗಡೆಯಿಂದ ಮೇಲಕ್ಕೆ ಒಂದು 8-9 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಇಲ್ಲಿ ಗಾಳಿ ಹೋಗುತ್ತೆ. ಆ ಗಾಳಿ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಖಾಲಿ ಜಾಗ ಆಗುತ್ತೆ. ಆ ಖಾಲಿ ಜಾಗಕ್ಕೆ ಈ ಏನು ಸಮಭಾಜಕ ವೃತ್ತದಲ್ಲಿ ಎರಡು ಎದುರು ಬದಲಾದಂಥ ವಾಣಿಜ್ಯ ಮಾರುತಗಳಿರ್ತವೆ, ಅದರ ಮಧ್ಯದಲ್ಲಿ ಒಂದು ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್ ಅಂತಿರುತ್ತೆ. ಅಂದರೆ ಆ ಎರಡು ಮಾರುತಗಳ ನಡುವಿನ ಒಂದು ರೇಖೆ ಅದು. ಅಲ್ಲಿ ಈ ಎರಡೂ ಮಾರುತಗಳು, ವಾಣಿಜ್ಯ ಮಾರುತಗಳು ಒಂದಾಗಿ ಕನ್ವರ್ಜ್ ಆಗಿ ಇವು ಇದರಿಂದ ಆಗ್ನೇಯದಿಂದ ನೈಋತ್ಯ ದಿಕ್ಕಿಗೆ ಅಂದರೆ ಒಂದು 20 ಡಿಗ್ರಿ ಓರೆಯಾಗಿ ಇದು ಬೀಸುತ್ತೆ. ಇದು ನಿಜವಾಗಿ ನಮ್ಮ ಮಲೆನಾಡಲ್ಲಿ ಬೀಳ್ತಕ್ಕಂತಹ ಒಂದೊಂದು ಮಳೆ ಹನಿ ಕೂಡ ಇದು ಸೃಷ್ಟಿಯಾಗಿರೋದು 4000 ಕಿಲೋಮೀಟರ್ಗಿಂತ ದೂರದಲ್ಲಿ. ಇದು ಸಮಭಾಜಕ ವೃತ್ತ ನಮಗೆ ಏನು ಒಂದು ಈ ಗ್ಲೋಬಲ್ಲಿ ಇದು ಈಗ ಸಮಭಾಜಕ ವೃತ್ತ. ಇಲ್ಲಿ ಈ ಕಡೆಯಿಂದ ಬಂದ ಮಾರುತ ಮತ್ತು ಈ ಕಡೆಯಿಂದ ಬಂದ ಮಾರುತ, ಈ ಎರಡೂ ಮಾರುತಗಳು ಈ ಎರಡೂ ಇದರ ನಡುವೆ ಇದಿರುತ್ತೆ. ಯಾವಾಗ ಇಲ್ಲಿ ತೀವ್ರ ಬಿಸಿಲು ಜಾಸ್ತಿ ಆಗಿ ಇಲ್ಲಿ ಗಾಳಿ ಇಲ್ಲಿರುವಂಥ ಇದು ತೂಕ ಕಳ್ಕೊಳ್ಳುತ್ತೆ, ಈ ಗಾಳಿ ಮೇಲಕ್ಕೆ ಹೋಗಿ ಶುರುವಾಗುತ್ತೆ. ಆ ಮೇಲಕ್ಕೆ ಹೋದ ಶುರುವಾದಾಗ ಇಲ್ಲಿ ಇದು ಆಫ್ರಿಕಾ ಖಂಡ, ಇಲ್ಲಿ ಸೋಮಾಲಿಯಾ ಇದೆ. ಈ ಸೋಮಾಲಿಯಾ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಕನ್ವರ್ಜ್ ಆದಂತಹ ಮಾರುತಗಳು ಒಂದಾಗಿ ಇಲ್ಲಿಂದ ಸೀದಾ ಈ ಹಿಂದೂ ಮಹಾಸಾಗರದ ಮೂಲಕ ಅರಬ್ಬಿ ಸಮುದ್ರದ ಮೂಲಕ ಇದು ಈ ಮಾರುತ ಬರುತ್ತೆ. ಇದು ಬಂದು ಏನಾಗುತ್ತೆ, ಇಲ್ಲಿ ಕನ್ಯಾಕುಮಾರಿ ಹತ್ರ ಒಂದು ಮಹೇಂದ್ರಗಿರಿ ಅಂತ ಹೇಳಿ ಒಂದು ಪಶ್ಚಿಮ ಘಟ್ಟದ ಪರ್ವತ ಇದೆ. ಈ ಪರ್ವತಕ್ಕೆ ಈ ಗಾಳಿ ಬಂದು ಅಪ್ಪಳಿಸಿದಾಗ ಇದರಲ್ಲಿ ಎರಡು ಪಾಲಾಗುತ್ತೆ. ಈ ಒಂದು ಪಾಲು ಹೀಗೆ ಪೂರ್ವ ಘಟ್ಟಕ್ಕೆ ಹೋಗುತ್ತೆ, ಮತ್ತು ಒಂದು ದೊಡ್ಡ ಪಾಲು ಈ ಪಶ್ಚಿಮ ಘಟ್ಟಕ್ಕೆ ಬರುತ್ತೆ. ಈ ಪಾಲು ಸಾಮಾನ್ಯವಾಗಿ ಇದು 60% ಮಳೆ ಈ ಭಾಗದಲ್ಲಿ ಬೀಳುತ್ತೆ, ಅಂದರೆ ನಮ್ಮ ಮಲೆನಾಡಿನ ಭಾಗಕ್ಕೆ. ಮತ್ತು ಈ ಪೂರ್ವ ಘಟ್ಟಕ್ಕೆ ಒಂದು 40% ಹೋಗುತ್ತೆ. ಈ ಎರಡೂ ಮಾರುತಗಳು ಆಮೇಲೆ ಈಗ ನಮ್ಮಲ್ಲಿ ಜೂನು 1ನೇ ತಾರೀಕು ಹೊತ್ತಿಗೆ ಮಳೆ ಕೂತ್ರೆ ಅಥವಾ ಮಳೆ ಪ್ರಾರಂಭ ಆದರೆ ಇದು ಮೇಲಕ್ಕೆ ಹೋಗ್ತಾ ಕೆಲವು ದಿನಗಳು, ಈಗ ನಮಗೆ ಕೇರಳದಲ್ಲಿ 1ನೇ ತಾರೀಕು ಮಳೆ ಸೆಟ್ ಆಯಿತು ಅಂತಂದರೆ ಅದು ಮಂಗಳೂರಿಗೆ ಬರುವಾಗ 3 ದಿವಸ ಆಗುತ್ತೆ. ಮತ್ತು ಅದು ಗೋವಾಕ್ಕೆ ಹೋಗುವಾಗ 5-8 ದಿವಸ ಆಗುತ್ತೆ. ಅಲ್ಲಿಂದ ಬೊಂಬಾಯಿ ಅಥವಾ ಮಹಾರಾಷ್ಟ್ರಕ್ಕೆ ಹೋಗುವಾಗ ಮತ್ತೊಂದು 10 ದಿನ ಆಗುತ್ತೆ. ಹೀಗೆ ಬೇರೆ ಬೇರೆ ಕಾಲದಲ್ಲಿ ಈ ಮಾರುತಗಳು ಆಯಾ ಪ್ರದೇಶದಲ್ಲಿ ಶುರುವಾಗುತ್ತೆ. ಇಲ್ಲಿ ಡೆಲ್ಲಿಗೆ ಹೋಗುವಾಗ ಸುಮಾರು ಇಲ್ಲಿ ಜೂನ್ 1 ಆದರೆ ಜೂನು
20-25ನೇ ತಾರೀಕು ಹೊತ್ತಿಗೆ ಈ ಡೆಲ್ಲಿ ಹತ್ರ ಹೋಗಿ ಎರಡೂ ಇವು ಕೂಡುತ್ತೆ. ಆ ನಂತರದಲ್ಲಿ ಈ ಪಾಕಿಸ್ತಾನ ಭಾಗದಲ್ಲಿ ಜುಲೈ 15ರ ಹೊತ್ತಿಗೆ ಅಲ್ಲಿ ಮಳೆಗಾಲ ಶುರು ಆಗುತ್ತೆ. ಇದು ಹೀಗೆ ಹೋಗುತ್ತೆ ಮುಂದಕ್ಕೆ. ಇದು 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 ಮಾನ್ಸೂನ್ ರಚನೆ. ನಾವು ಇಲ್ಲಿ ಒಂದು ಮುಖ್ಯವಾದ ಅಂಶ ಏನು ತಿಳ್ಕೋಬೇಕು ಅಂದರೆ, ಈಗ ಇಲ್ಲಿಂದ ಇಲ್ಲಿಗೆ 4000ಕ್ಕೂ ಹೆಚ್ಚು ಕಿಲೋಮೀಟರ್ ಇದೆ ಅಂದರೆ ಮನಾಡಿಗೂ ಮತ್ತು ಈ ಮಳೆ ಹುಟ್ಟುವ ಸೋಮಾಲಿಗೂ. ನಮ್ಮಲ್ಲಿ ಬೀಳುವ ಒಂದೊಂದು ಮಳೆ ಹನಿಯೂ ಕೂಡ ಅದು ಸೃಷ್ಟಿಯಾಗಿರುವುದು 4000 ಕಿಲೋಮೀಟರ್ ಆಚೆ. ಅಲ್ಲಿಂದ ಇಲ್ಲಿಗೆ ಬಂದಂಥ ಅದು ಬಹಳ ಪವಿತ್ರವಾದಂತಹ ಹನಿ. ಅದು ನಮ್ಮ ಇಲ್ಲಿಯ ಜನ, ಪ್ರಾಣಿ, ಜೀವಿಗಳು ಅಥವಾ ಏನು ನಾವು ಮಳೆಯನ್ನು ನಂಬಿಕೊಂಡು ನೀರನ್ನು ನಂಬಿಕೊಂಡು ಬದುಕುವಂತಹ ಏನು ಜೀವಿಗಳಿದ್ದಾರೆ, ಎಲ್ಲ ಜೀವಿಗಳ ಜೀವನ ಆಧಾರ ಆಗಿರ್ತಕ್ಕಂಥ ಇದು ಮಳೆ ಸೃಷ್ಟಿಯಾಗುವಂಥದ್ದು ಇಲ್ಲಿ. ಆದ್ದರಿಂದ ಇದನ್ನು ನಾವು ಈ ಭಾರತದ, ಅದರಲ್ಲೂ ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟನ ಭೂಮಿಯ ಸ್ವರ್ಗ ಅಂತಲೇ ಕರೆಯುವುದು. ಈಗ ಕಾಡಿದ್ರೆ ಮಾತ್ರ ಮಳೆ ಅಂತೇಳಿ ಹೇಳ್ತಾ ಇದ್ದೀವಲ್ಲ ನಾವು. ಹಾಗಾದರೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ವಿಪರೀತವಾಗಿ ಏನು ವಾಹನ ದಟ್ಟಣೆ ಇರುವಂಥ ಪ್ರದೇಶದಲ್ಲಿ, ಕಾಂಕ್ರೀಟ್ ಕಟ್ಟಡಗಳಿರುವಂಥ ಪ್ರದೇಶದಲ್ಲಿ ಅತಿಯಾಗಿ ಮಳೆ ಆಗ್ತಾ ಇರುವಂಥದ್ದು ಈಗ ಇತ್ತೀಚಿನ ದಿನದಲ್ಲಿ. ಹಾಗಾಗಿ ಅದಕ್ಕೆ ಕಾರಣಗಳೇನಿರ್ಬೋದು ಸರ್? ಈ ಮಳೆಯಲ್ಲಿ 3 ಥರ ಮಳೆ ಇದೆ. ಒಂದು ಮುಂಗಾರು ಅಥವಾ ಪೂರ್ವ ಮುಂಗಾರು ಅಂತಾರೆ, ಮತ್ತು ಹಿಂಗಾರು, ಮತ್ತು ಇನ್ನೊಂದು ಪ್ರಾದೇಶಿಕ ಮಳೆ ಅಂತ. ಅದು ಹೇಗೆ ಆಗುತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಆಗುತ್ತೆ. ಏಕೆಂದರೆ ಎಲ್ಲಿ ಅಥವಾ ನಮ್ಮಲ್ಲಿ ಬೇಸಿಗೆಯಲ್ಲಾಗುತ್ತೆ. ನಮ್ಮಲ್ಲಿ ಬೇಸಿಗೆ ಮಳೆ ಅಂತಿದೆ. ನಮ್ಮ ಬೇಸಿಗೆ ಮಳೆ ಅದು ಅನಿಶ್ಚಿತ ಮತ್ತು ಅನಿರ್ದಿಷ್ಟ. ಅದು ಎಲ್ಲಿ ಬೀಳಬೇಕು ಅಲ್ಲಿ ಬೀಳ್ದಾನೆ, ಅಥವಾ ಫುಲ್ಲು ಮೋಡಾಗಿರುತ್ತೆ. ಏನು ಬಿತ್ತು ಮಳೆ ಅನ್ನೋಷ್ಟೊತ್ತಿಗೆ ಮತ್ತೆ ಮುಂದಿನ ಊರಿಗೆ ಹೋಗುತ್ತೆ ಅಥವಾ ಇನ್ನೆಲ್ಲ ಹೋಗುತ್ತೆ, ಮಳೆ ಬರದೇ ಹೋಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಆದರೆ ಇಲ್ಲೇ ಮೋಡಗಳು ಸೃಷ್ಟಿಯಾಗುವಂಥದ್ದು. ಅದು ಯಾಕೆ ಸೃಷ್ಟಿಯಾಗುತ್ತೆ ಅಂದರೆ, ಬೇಸಿಗೆಯಲ್ಲಿ ವಿಪರೀತವಾದ ಬಿಸಿಲಾದ ತಕ್ಷಣ ಇಲ್ಲಿರುವಂತಹ ನೀರು ಹೆಚ್ಚು ಆವಿಯಾಗುತ್ತೆ ಮತ್ತು ಆ ಆವಿಯಾದ ನೀರು ಅಲ್ಲೇ ಮೇಲ್ಗಡೆ ಸಾಂದ್ರೀಕರಿಸುತ್ತೆ. ಮೇಲಕ್ಕೆ ಮೋಡ ಹೋದ ಮೇಲೆ ಮೇಲಕ್ಕೆ ಹೋದಾಗೂ ಗಾಳಿ ನಮ್ಮ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದ ಹಾಗೂ ಈ ನೀರಿನ ಕಣಗಳಿಗೆ ಏನು ಒಂದು ಸ್ವಭಾವ ಇದೆ ಅಂದರೆ, ಅದು ಕಣಗಳು ಅಂಟಿಕೊಳ್ತವೆ. ಕಣಗಳು ಅಂಟಿಕೊಂಡಾಗ ಇದು ಮೇಲೆ ಹೋಗ್ತಾ ಅದು ಏನು ಥಂಡಿ ಆಗುತ್ತೆ, ಅಲ್ಲಿ ಮೇಲ್ಗಡೆ ಉಷ್ಣಾಂಶ ಕಡಿಮೆ ಇರುತ್ತೆ. ಅಂಥ ಪ್ರದೇಶಕ್ಕೆ ಹೋದ ತಕ್ಷಣವೇ ಅದು ಸಾಂದ್ರೀಕರಿಸಕ್ಕೆ ಶುರುವಾಗುತ್ತೆ. ಆಮೇಲೆ ಆ ಬಿಳಿ ಮೋಡಗಳು ಕಾರ್ಮೋಡ ಆಗಿ ಕೆಳಗೆ ಬೀಳುತ್ತೆ. ನಾವು ನೋಡಿದಾಗ ಕೆಲವು ಸರಿ ಬೇಸಿಗೆಯಲ್ಲಿ ಆಲಿಕಲ್ಲು ಬೀಳುತ್ತೆ. ಆಲಿಕಲ್ಲು ಬೀಳುತ್ತೆ ಅಂತಂದರೆ ಅದು ನೀರಿನ 0 ಡಿಗ್ರಿ ಉಷ್ಣಾಂಶದ್ದು, ಅಂದರೆ ಅಷ್ಟು ಕಡಿಮೆ ಉಷ್ಣಾಂಶ. ಅಂದರೆ ನಾವು ತಿಳ್ಕೊಬೇಕೇನೆಂದರೆ, ನಮ್ಮ ಮೇಲ್ಗಡೆ ಆಕಾಶ ಮೇಲೆ ಹೋಗ್ತಾ ಈ 0 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆಯಾದ ವಾತಾವರಣ ಇದೆ. ಆ ಹಂತಕ್ಕೆ ಹೋದಾಗ ಅದು ಗಟ್ಟಿ ಆಗುತ್ತೆ. ಆ ಮೋಡಗಳು ಅತಿಯಾಗಿ ಸಾಂದ್ರೀಕರಿಸಿದಾಗ ಅದು ಅಲ್ಲಿ ಹಿಮವೇ ಉತ್ಪತ್ತಿ ಆಗುತ್ತೆ. ಆ ಹಿಮವೇ ಪೀಸ್ಗಳು ಬೀಳೋದುಂಟು. ಅದು ನೆಲಕ್ಕೆ ಬೀಳ್ತಿಂದ 1000 ಅಡಿಯಿಂದ ಬೀಳೋದ್ರಿಂದ, ಅದು ಚೆದರಿ ಬೀಳೋದ್ರಿಂದ ಇಲ್ಲಿ ಆಲಿಕಲ್ಲು ಬೀಳುತ್ತೆ. ಈ ನಗರ ಪ್ರದೇಶಗಳಲ್ಲಿ ಇದಕ್ಕೆ ಪರಿಸರಣ ಮಳೆ ಅಂತಾರೆ, ಅಥವಾ ನಗರ ಪ್ರದೇಶಗಳಲ್ಲಿ ಬೀಳುವ ಮಳೆ ಅಂತಾರೆ. ಯಾಕೆ ಅಂತಂದರೆ, ನಗರ ಪ್ರದೇಶಗಳಲ್ಲಿ ನೀರಿನ ಬಳಕೆನೂ ಜಾಸ್ತಿ ಇರುತ್ತೆ ಮತ್ತು ಈ ಕಾಂಕ್ರೀಟು ಬಿಲ್ಡಿಂಗ್ಗಳು ಮತ್ತು ಈ ರಸ್ತೆಗಳು ಇವೆಲ್ಲವೂ ಕೂಡ ಅತಿ ಶಾಖವನ್ನು ರಿಫ್ಲೆಕ್ಟ್ ಮಾಡ್ತವೆ. ಏನು ಸೂರ್ಯನ ಶಾಖ ಬೀಳುತ್ತೆ ಅದನ್ನು ಡಬಲ್ ಮಾಡ್ತವೆ. ಅದು ಶಾಖ ಜಾಸ್ತಿ ಆದಾಗೂ ನೀರಿನ ಆವಿ ಜಾಸ್ತಿ ಆಗುತ್ತೆ. ಅಂಥ ಪ್ರದೇಶಗಳಲ್ಲಿ ಈ ಕನ್ವೆಕ್ಷನ್ ರೈನ್ ಅನ್ನುವಂಥದ್ದು ಅಥವಾ ಬೇಸಿಗೆ ಮಳೆ ಅನ್ನುವಂಥದ್ದು ಸಾಮಾನ್ಯವಾಗಿ ಮಧ್ಯಾಹ್ನ ನಂತರ ಬರೋದು. ಯಾಕೆಂದರೆ ಅದು ಬೆಳಗಿನ ಮಧ್ಯಾಹ್ನದವರೆಗೂ ಬಿಸಿ ಆಗಿ ಅಲ್ಲಿ ನೀರಾವಿ ಹೆಚ್ಚಾಗಿ ಅಲ್ಲಲ್ಲೇ ಮೋಡಗಳು ಉತ್ಪತ್ತಿಯಾಗಿ ಮಳೆ ಬೀಳ್ತಿದೆ. ಮತ್ತು ಈಗ ಈ ಮಳೆಯ ಮಾರುತಗಳಲ್ಲಿ ಬಹಳ ವ್ಯತ್ಯಯ ಆಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಇಡೀ ಭೂಮಿಯಲ್ಲಿ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಅದು ಮೊದಲು ಜಾಗತಿಕ ತಾಪಮಾನದ ಪ್ರತಿಫಲ ನಮಗೆ ಕಾಣುವಂಥದ್ದೇ ಈ ಮಳೆಯ ಮಾರುತಗಳಲ್ಲಿ. ಹಾಗಾಗಿ ಮಳೆಯ ಮಾರುತಗಳಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಇದನ್ನು ಜಾಗತಿಕ ತಾಪಮಾನ ಮಾಡುತ್ತೆ. ನಾನು ಮೊದಲೇ ಹೇಳಿದ ಹಾಗೆ
ಇತ್ತೀಚೆಗೆ ಈ ಮಳೆಯ ಪ್ರಮಾಣದಲ್ಲಿ ಬಹಳ ವ್ಯತ್ಯಯ ಆಗಿದೆ. ಈ ವರ್ಷ ಅಂತೂ ಅದು ವಿಪರೀತ ಆಗಿದೆ. ಈ ಥರ ಆಗೋದಕ್ಕೆ ಏನು ಕಾರಣ? ಈಗ ಸಾಮಾನ್ಯ ಮಳೆಯಲ್ಲಿ ಒಂದು ವರ್ಷದಲ್ಲಿ ಒಂದು 120ರಿಂದ 130 ದಿನ ಬರೋದು, ಮತ್ತು ಸಾಧಾರಣವಾಗಿ ಒಂದು ಸರಾಸರಿ ಮಳೆ ಒಂದು 4-5 ಮಿಲಿಮೀಟ್ರು ಹೀಗೆಲ್ಲ ಬರೋದು. ಇದು ಈ ವರ್ಷ ಅದು ಹೆಚ್ಚಾಗಿದೆ. ಈಗ 15-16 ಆ 2 ವರ್ಷ, ಮತ್ತು ಈಗ ಕಳೆದ 18 ಇದರಲ್ಲಿ ಮಳೆ ತೀರ ಕಡಿಮೆ ಆಯಿತು. ನಮ್ಮ ಈ 100 ವರ್ಷದ ಚರಿತ್ರೆಯಲ್ಲೇ ಇಲ್ದಿರುವಷ್ಟು ಅತ್ಯಂತ ಕಡಿಮೆ. ನಾವೀಗ ಶೃಂಗೇರಿಯ ಮಳೆಯನ್ನು ನಾವು ನೋಡಿದರೆ 97 ಇಂಚು ಅತ್ಯಂತ ಕಡಿಮೆ ಮಳೆ, ಮತ್ತು 260 ಇಂಚು ಮ್ಯಾಕ್ಸಿಮಮ್ ಮಳೆ ಆಗಿರುವಂಥದ್ದು. ಅದು ಈ 260 ಇಂಚು ಆಗೋದು ಯಾವುದೋ 100 ವರ್ಷ ನಾವು ತೆಗೆದ್ರೆ ಒಂದು 5-10 ವರ್ಷ ಅಥವಾ ಸಿಗ್ತವೆ ಅಷ್ಟೇ. ಈ ಕಡಿಮೆ ಮಳೆ ಆಗಿದ್ದು ಕೂಡ ಭಾಳ ಒಂದು 10-20 ವರ್ಷದ ಒಂದೊಂದ್ಸರಿ ಸಿಗ್ತವೆ. ಅದು ಬಿಟ್ಟರೆ ಸರಾಸರಿ ಸಾಧಾರಣ ಮಳೆ ಪ್ರತಿ ವರ್ಷವೂ ಆಗುವಂಥದ್ದು ಇತ್ತು. ಆದರೆ ಇತ್ತೀಚೆಗೆ ಜಾಗತಿಕ ತಾಪಮಾನದ ಕಾರಣದಿಂದಾಗಿ, ನಾನು ಆಗಲೇ ಹೇಳಿದೆ ನಿಮಗೆ, ಈ ನಮ್ಮಲ್ಲಿ ಮಳೆ ಬರೋದಕ್ಕೆ ಸಮಭಾಜಕ ವೃತ್ತದ ಏನು ಅಕ್ಕಪಕ್ಕ ಇರ್ತಕ್ಕಂತಹ ಶಾಂತಸಾಗರ ಏನಿದೆ, ಪೆಸಿಫಿಕ್ ಓಷನ್, ಅಲ್ಲಿ ಈ ಜಾಗತಿಕ ತಾಪಮಾನದ ದೆಸೆಯಿಂದಾಗಿ ಆ ಸಮುದ್ರದಲ್ಲಿ ಇಲ್ಲ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದರೆ ಅದನ್ನು ಎಲ್ನೇನೋ ಅಂತ ಕರೀತಾರೆ. ಆ ರೀತಿ ಎಲ್ನೇನೋ ಆದಾಗ, ಉಷ್ಣಾಂಶ ಅಲ್ಲಿ ಜಾಸ್ತಿ ಆದಾಗ ನಮ್ಮ ಕಡೆ ಬರಬೇಕಾದಂತಹ ಮೋಡಗಳು ನಮ್ಮ ಕಡೆ ಬರುತ್ತೆ, ದಕ್ಷಿಣ ಅಮೆರಿಕ ಖಂಡದ ಕಡೆ ಹೋಗುತ್ತೆ, ಅಲ್ಲಿ ವಿಪರೀತ ಮಳೆ ಆಗುತ್ತೆ. ಇನ್ನು ಅದಕ್ಕೆ ವಿರುದ್ಧವಾಗಿ ಲಾನಿನಾ ಅಂತಾಗುತ್ತೆ. ಅಂದರೆ ಆ ಪೆಸಿಫಿಕ್ ಸಮುದ್ರದ ಮೇಲ್ಮೈ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗುವುದು. ಆ ರೀತಿ ಆದಾಗ ಆ ಕಡೆ ಎಲ್ಲ ಮೋಡಗಳು ಒಟ್ಟಾಗಿ ನಮ್ಮ ಕಡೆ ಬರ್ತವೆ. ಅಂತಹ ಲಾನಿನಾ ಆದ ವರ್ಷ ನಮ್ಮಲ್ಲಿ ವಿಪರೀತ ಮಳೆ ಆಗುತ್ತೆ. ಈ ಲಾನಿನಾ ಮತ್ತು ಎಲ್ನಿನೋ ಏನಿದೆ, ಇದು ಹಿಂದಿನ ನಾವು ಅದರ ಚರಿತ್ರೆನೇ ತೆಗೆದು ನೋಡಿದ್ರೆ ಅದು ಎಷ್ಟೋ 10-20 ವರ್ಷಗಳಿಗೆ ಒಂದೊಂದ್ಸರಿ ಆಗ್ತಿತ್ತು. ವಿಶೇಷವಾಗಿ ಆದರೆ ಅದು 1 ತಿಂಗಳು 2 ತಿಂಗಳೊಳಗೆ ಅದು ನಿಂತು ಹೋಗ್ತಿತ್ತು. ಈಗ ಏನಾಗ್ತಿದೆ, ಈ ಜಾಗತಿಕ ತಾಪಮಾನ ಹೆಚ್ಚಾದಂತೆಲ್ಲ ಅದು ಈ ಎಲ್ನೇನೋ ಅಥವಾ ಲಾನಿನೋ ಯಾವ್ದಾದ್ರು ಒಂದು ಪ್ರತಿ ವರ್ಷ ಸಂಭವಿಸ್ತಿದೆ, ಮತ್ತು ಪ್ರತಿ ವರ್ಷ ಸಂಭವಿಸಿರುವುದು ಅತ್ಯಂತ ದೀರ್ಘಕಾಲಕ್ಕೆ ಹೋಗುತ್ತೆ. ಹಾಗಾಗಿ ಮಳೆಗಾಲ ಜಾಸ್ತಿ ಆದರೆ ಅತಿವೃಷ್ಟಿ ಜಾಸ್ತಿಯಾಗಿ ವಿಪರೀತ ಮಳೆ ಆಗುವಂಥದ್ದು, ಮತ್ತು ಈ ಏನೀಗ ಮೇಘಸ್ಫೋಟಗಳಾಗ್ತಿದೆ, ಈ ಪ್ರವಾಹಗಳು ಬರ್ತಿದ್ದಾವೆ, ಇವೆಲ್ಲವೂ ಕೂಡ ಆಗ್ತಿರೋದು ಅದು ಆ ಲಾನಿನೋ ಆದ ಕಾರಣದಿಂದ. ಅದೇ ಎಲ್ನಿನೋ ಆದರೆ ಬಹುಶಃ ಈ ವರ್ಷ ಲಾನಿನೋ ಆಗಿದೆ ನಮಗೆ, ಮುಂದಿನ ವರ್ಷ ಏನಾದ್ರು ಎಲ್ನಿನೋ ಆದರೆ ಇಲ್ಲಿ ಬರಗಾಲ ಬಂದು ದಕ್ಷಿಣ ಅಮೆರಿಕದ ಕಡೆ ಬಿರುಗಾಳಿ ಆ ಕಡೆ ಬೀಸಕ್ಕೆ ಶುರುವಾಗುತ್ತೆ. ಇದು ಇತ್ತೀಚೆಗೆ ಈ ಜಾಗತಿಕ ತಾಪಮಾನದಿಂದಾಗಿ ಮಳೆಯ ಮಾರುತಗಳ ಮೇಲೆ ಆದ ಪರಿಣಾಮಗಳು. ನಮ್ಮಲ್ಲಿ ಯಾವಾಗಲೂ ಈ ಮಳೆಗಾಲದ ಜೂನಿಂದ ಮಳೆ ಶುರುವಾಗಿ ಹೆಚ್ಚು ಕಡಿಮೆ ಅಕ್ಟೋಬರ್ಗೆ ಮುಕ್ತಾಯ ಆಗುವಂತ ಇರುತ್ತೆ. ಆದರೆ ಬಯಲುಸೀಮೆನಲ್ಲಿ ಆ ಮಳೆಗಾಲದ ಅವಧಿ ಬೇರೆ ಬೇರೆ ಟೈಮ್ನಲ್ಲಿ ಯಾವಾಗಲೂ ಬೀಳ್ತಾ ಇರುತ್ತಲ್ಲ, ಅದಕ್ಕೇನು ಕಾರಣ ಇರ್ಬೋದು? ಇದೀಗ ಮಾನ್ಸೂನು ನಮ್ಮಲ್ಲಿ ಜೂನ್ನಿಂದ ಸೆಪ್ಟೆಂಬರ್ ಕೊನೆಯವರೆಗೂ ಒಂದು ದಿಕ್ಕಿಗೆ ಗಾಳಿ ಬೀಸುತ್ತೆ. ಇದು ನಾನು ಹೇಳಿದ್ನಲ್ಲ, ಇಲ್ಲಿ ಶುರುವಾಗಿದ್ದು ಸೀದಾ ಈಗ ಡೆಲ್ಲಿ, ಪಾಕಿಸ್ತಾನ ಇದನ್ನು ದಾಟಿ ಚೀನಾಕ್ಕೆ ಹೋಗ್ತಿರುತ್ತೆ. ಹೋದಾಗ ಅಷ್ಟು ದಿವಸ ಮುಂದಕ್ಕೆ ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಸಮುದ್ರದಲ್ಲಿ ಬಿಸಿ ಜಾಸ್ತಿ ಆಗಿ ಆ ಹೋದ ಮೋಡಗಳು ವಾಪಸ್ ಬರ್ತವೆ. ಅದಕ್ಕೆ ಹಿಂಗಾರು ಅಂತಾರೆ. ಈಗ ನಮ್ಮಲ್ಲಿ ಮಳೆ ಬೀಳೋದು ಜೂನಿಂದ ಸೆಪ್ಟೆಂಬರ್ವರೆಗೆ ಬೀಳೋದು ಮುಂಗಾರು ಮಳೆ. ಬಯಲುಸೀಮೆ ಅಥವಾ ಈಗ ತಮಿಳುನಾಡು, ತೆಲಂಗಾಣ ಈ ಪ್ರದೇಶದಲ್ಲಿ ಹಿಂಗಾರು ಮಳೆ ಅಂದರೆ ಈ ನಮ್ಮಲ್ಲಿಂದ ಏನು ಮೋಡ ಹೋಗಿರ್ತದೆ ಅದು ವಾಪಸ್ ತಿರುಗಿ ಬರೋದು, ಅದು ಈಶಾನ್ಯ ದಿಕ್ಕಿಂದ ಬರ್ತಕ್ಕಂಥದ್ದು. ಅದು ಬಂದಾಗ ಅದು ನಮ್ಮ ಭಾಗದಲ್ಲಿ ಆವಾಗ ಹೆಚ್ಚು ಮಳೆ ಬರಲ್ಲ ಅಥವಾ ಮಳೆನೇ ಬರಲ್ಲ. ಬಯಲುಸೀಮೆಯಲ್ಲಿ ಅಥವಾ ತಮಿಳುನಾಡಲ್ಲಿ ನಿಮಗೆ ಅದಕ್ಕೆ ಅವ್ರದ್ದೊಂದು ಮಳೆ ಸೀಸನ್ ಇದೆ, ಅದು ಸೆಪ್ಟೆಂಬರ್ ನಂತರದ್ದು, ಅದು ಹಿಂಗಾರು ಮಳೆ.
ಅದರಿಂದ ಬಯಲುಸೀಮೆಗೂ ನಮಗೂ ವಿರುದ್ಧ ದಿಕ್ಕಿನಿಂದ ಮಳೆ ಬರುತ್ತೆ. ಅದರಿಂದ ಇಲ್ಲಿಗೂ ಮಲೆನಾಡಿಗೂ ಮತ್ತು ಬಯಲುಸೀಮೆಗೂ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ, ಮುಂಗಾರು ಮಳೆನ ಸಾಮಾನ್ಯವಾಗಿ 50 ಇಂಚಿಗಿಂತ ಅಥವಾ 20 ಇಂಚು ಮಳೆ ಬೀಳೋದನ್ನು ಅರೆಮಲೆನಾಡು ಅಂತಾರೆ. ಆದರೆ 50 ಇಂಚಿಂದ 400 ಇಂಚು ಬೀಳುವಂತಹ ಏನು ಮುಂಗಾರು ಮಳೆ ಬೀಳುವಂಥ ಪ್ರದೇಶ ಇದೆ, ಇದು ಸರಿಯಾದ ಮಲೆನಾಡು. ಇದರಲ್ಲಿ ಸ್ವಲ್ಪ ಅರೆ ಮಲೆನಾಡು ಬರುತ್ತೆ ಅಥವಾ ಸ್ವಲ್ಪ ದಟ್ಟ ಮಲೆನಾಡು ಬರುತ್ತೆ, ಇನ್ನೊಂದು ಘಾಟಿ ಪ್ರದೇಶದ ಒಂದು ಘಟ್ಟ ಮಲೆನಾಡು ಬರುತ್ತೆ. ಇಲ್ಲಿ ಬೇರೆ ಬೇರೆ ಹಂತದಲ್ಲಿ ಮಳೆ ಬೀಳುತ್ತೆ. ನಾನು ಮೊದಲೇ ಹೇಳಿದಾಗೆ ಒಂದೊಂದು ಗುಡ್ಡ ಮತ್ತೊಂದು ಒಂದೊಂದು ಪ್ರದೇಶ ಅಥವಾ ಒಂದೊಂದು ಕಿಲೋಮೀಟ್ರಿಗೂ ಕೂಡ ವರ್ಷದಲ್ಲಿ 100 ಇಂಚು ಮಳೆ ವ್ಯತ್ಯಾಸ ಆಗುತ್ತೆ. ಈಗ 8 ಕಿಲೋಮೀಟ್ರೇ ದೂರ ಇರೋದು ಕಿಗ್ಗಕ್ಕೂ ಶೃಂಗೇರಿಯಲ್ಲಿ ವರ್ಷದಲ್ಲಿ 100 ಇಂಚು ಮಳೆ ಆದರೆ ಕಿಗ್ಗದಲ್ಲಿ 150 ಇಂಚು ಮಳೆ ಆಗುತ್ತೆ. ಈ ಶೃಂಗೇರಿಗೂ ಕೆರೆಕಟ್ಟೆಗೂ ಒಂದು 25 ಕಿಲೋಮೀಟ್ರ್ ಇದೆ. ಈ ಶೃಂಗೇರಿಯಲ್ಲಿ 100 ಇಂಚು ಮಳೆ ಆದರೆ ಹೆಗ್ಗಾನು ಅಥವಾ ಕೆರೆಕಟ್ಟೆಯ ಭಾಗದಲ್ಲಿ 200 ಇಂಚು ಡಬಲ್ ಮಳೆ ಆಗುತ್ತೆ. ಆ ರೀತಿ ಅದು ಮಳೆ ಆಗ್ತಿರೋದು ಏನಂದರೆ, ಏನು ಮೋಡಗಳು ಬರುತ್ತೆ ಆ ಗುಡ್ಡಗಳು ತಡೀತವೆ, ತಡೆದು ಬಿಟ್ಟ ನಂತರ ಇದು ಏನು ಸಾಂದ್ರೀಕರಣ ಆಗುತ್ತೆ, ಅದು ಬೀಳ್ತಾ ಮೋಡಗಳು ಖಾಲಿ ಆಗ್ತಾ ಹೋಗ್ತವೆ. ಮಲೆನಾಡು ಅಧ್ಯಯನ ಅಂತೇಳಿ ಮಾಡಿದಿರಲ್ಲ, ಅದಕ್ಕೆ ನಿಮಗೆ ಡಾಕ್ಟರೇಟ್ ಬೇರೆ ಬಂದಿದೆ. ಅದ್ರ ಬಗ್ಗೆ ಅದರಲ್ಲಿ ಏನೇನು ವಿಚಾರಗಳಿದೆ, ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದಿರಿ ಅಂತೇಳಿ ಒಂದಷ್ಟು ತಿಳಿಸ್ಕೊಡ್ಬೋದಾ? ನನ್ನ ಈ ಮಲೆನಾಡು ಅಧ್ಯಯನದಲ್ಲಿ ಬಹಳ ಮುಖ್ಯವಾಗಿ ಈ ಮುಂಗಾರು ಮಳೆ ಯಾಕೆ ನಿಗದಿತ ಕಾಲಕ್ಕೆ ಬರುತ್ತೆ ಮತ್ತು ಹೇಗೆ ಬರುತ್ತೆ, ಅದಕ್ಕೆ ಏನು ಈ ಭೂಮಿಯ ರಚನೆ ಮತ್ತು ಈ ಪ್ರಕೃತಿಯ ಏನು ಕೊಡುಗೆ ಏನಿದೆ, ಇದು ಒಂದನೇ ಅಂಶ. ನಂತರದಲ್ಲಿ ಈ ಮುಂಗಾರು ಮಳೆಯೇ ಮಲೆನಾಡಿನ ಎಲ್ಲದಕ್ಕೂ ನಿರ್ಣಾಯಕ ಮತ್ತು ಆಧಾರ ಆಗಿರೋದ್ರಿಂದ ಇಲ್ಲಿನ ಏನು ವಿಶೇಷವಾದಂತಹ ಜೀವ ಜಗತ್ತಿದೆ, ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳಿರ್ಬೋದು, ಇಂತಹ ಈ ವಿಶೇಷವಾದ ಹಕ್ಕಿಗಳಿರ್ಬೋದು, ಹಾವುಗಳಿರ್ಬೋದು, ಇಂತಹ ಇಲ್ಲಿ ಮಲೆನಾಡಲ್ಲಿ ಎಲ್ಲವೂ ಅಲ್ಲ, ಇಲ್ಲಿ ಲಕ್ಷಾಂತರ ಜೀವ ವೈವಿಧ್ಯ ಪ್ರದೇಶ ಇದು. ಇಲ್ಲಿ ವಿಶೇಷವಾದ ಕೆಲವು ಏನಿದ್ದಾವೆ ಅಂತಹ ಪ್ರಾಣಿ, ಪಕ್ಷಿ, ಹಾವು ಈ ರೀತಿಯ ಇವನ್ನ ನಾನು ಗುರುತಿಸಿದ್ದೀನಿ. ಮತ್ತು ಇಲ್ಲಿ ಮುಖ್ಯವಾಗಿ ಏನು ನಮ್ಮ ಪ್ರಪಂಚದಲ್ಲೇ ವಿಶೇಷವಾಗಿರುವಂತಹ ರೂಪವಾದಂಥ ಕೆಲವು ಸನ್ನಿವೇಶಗಳಿದ್ದಾವೆ ಅಥವಾ ಅಂಥ ಪ್ರಕರಣಗಳಿದ್ದಾವೆ. ಈಗ ಕಾಳಿಂಗನ ಹಾವು ತಗೊಂಡ್ರೆ ಅದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಹಾವು. ಅದು ಹಾವುಗಳನ್ನೇ ಮಾತ್ರ ತಿನ್ನುವಂಥ ಒಂದು ಹಾವು. ಅದು ಗೂಡು ಕಟ್ಟಿ ಹಾವುಗಳಲ್ಲೇ ಗೂಡು ಕಟ್ಟಿ ಮೊಟ್ಟೆ ಇಡುವಂಥ ಹಾವು ಕಾಳಿಂಗ ಮಾತ್ರ. ಅದು ನಮ್ಮ ಒಂದು ಹೆಮ್ಮೆ. ಅದು ಇಲ್ಲಿಗೆ ಅದು ವಿಶೇಷವಾದ್ದು. ಇಲ್ಲಿ ಅದು 300-400 ಇಂಚು ಮಳೆ ಬೀಳುವ ಘಾಟಿ ಪ್ರದೇಶದಲ್ಲಿ ಮರ ಹತ್ತಿ ಮರದ ಮೇಲೆ ಮಲಗುತ್ತೆ ಮತ್ತು ಮರದ ಬುಡದಲ್ಲಿ ಅದು ಗೂಡನ್ನು ಕಟ್ಟುತ್ತೆ. ಮತ್ತು ಅದು ಆ ಒಂದು ಪ್ರದೇಶದ ಅಲ್ಲಿ ಇರ್ತಕ್ಕಂಥ ಹಾವುಗಳನ್ನು ಮಾತ್ರ ಅದರ ಆಹಾರ ಮಾಡಿಕೊಂಡು, ಅದೇನು ದಿನ ಅದು ಆಹಾರ ತಿನ್ನಲ್ಲ, ಅದು ವರ್ಷಕ್ಕೆ ಒಂದು ದಿವಸ ತಿಂದರೆ ಅದು ವರ್ಷ ಇಡೀ ಬದುಕುವಷ್ಟು ಶಕ್ತಿ ಇದೆ ಅದಕ್ಕೆ. ಅಂತಹ ಒಂದು ವಿಶೇಷ ಜೀವಿಗಳನ್ನು ಗುರುತು ಮಾಡಿದ್ದೀನಿ. ಅದರಲ್ಲಿ ಹಕ್ಕಿಗಳಿದೆ, ಕೆಲವು ಮೀನುಗಳು ಯಾವ್ಯಾವುದು ವಿಶೇಷವಾಗಿದ್ದಾವೆ. ಈಗ ಹಕ್ಕಿಗಳಿದ್ದಾವೆ. ಇಲ್ಲಿಗೊಂದು ಈಗ ತ್ಯಾನೆ ಹಕ್ಕಿ ಅಂತ, ಮಳೆ ಹಕ್ಕಿ ಅಂತಲೇ ಹೇಳ್ತಾರೆ, ಅದು ಮಳೆಯ ಸೂಕ್ಷ್ಮ ಇದನ್ನ ಹೇಳುವಂಥದ್ದಿದೆ. ಕಾಡ್ಬೆಕ್ಕುಗಳಿದ್ದಾವೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಸಣ್ಣ ಈ ಕಿರುಬೆರಳಿಗಿಂತ ಸಣ್ಣದಕ್ಕಿಂತ ಹಿಡಿದು ಒಂದು 10-15 kg ಆಗುವಷ್ಟು ದೊಡ್ಡ ನವಿಲಿನವರೆಗೂ ಹಕ್ಕಿಗಳಿದ್ದಾವೆ. ಪುಟ್ಟಕ್ಕಿ ಗರಗಕ್ಕಿನ ಸಣ್ಣದು ಅಷ್ಟು. ಒಂದು ಸೊಳ್ಳೆಗಿಂತ ಸಣ್ಣ ಮಿಲಿಗ್ರಾಮ್ ತೂಕದ ಕಪ್ಪೆಯಿಂದ ಹಿಡಿದು kg ತೂಗುವಂಥ ದೋಗ್ಲ ಕಪ್ಪೆ ಉಂಟು. ಆಮೇಲೆ ನಮ್ಮಲ್ಲಿ ಸಣ್ಣ ಬಾವಲಿಯಿಂದ ಹಿಡಿದು ಹಾರುವ ಬಾವಲಿ ಇದೆ, ಹಾರುವ ಹಾವಿದೆ, ಹಾರುವ ಹಲ್ಲಿ ಇದೆ, ಹಾರುವ ಮೀನಿದೆ. ಹೀಗೆ ಯಾವ್ಯಾವ ಒಂದೊಂದರಲ್ಲಿ ವಿಶೇಷವಾಗಿದ್ದಾವೆ ಅಂಥವುಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ಮತ್ತು ಮಲೆನಾಡಿನ ಆರ್ಥಿಕ ಸಾಂಸ್ಕೃತಿಕ ಅಂದರೆ ಸೀಮೆ ಹಬ್ಬಗಳು ಮತ್ತು ನಮ್ಮದು ವಿಶೇಷವಾದ ಖಾದ್ಯಗಳಿದೆ, ಊಟಗಳಿದೆ. ಇದರಲ್ಲಿ ಈಗ ಚಗಳಿ ಚಟ್ನಿ ಅನ್ನೋದು ಈ ಪ್ರಪಂಚದ ವಿಶಿಷ್ಟ ಆಹಾರ ಪದಾರ್ಥಗಳು ಅಂತಿದ್ದಾವೆ. ಅದರಲ್ಲಿ ಈ ಚಗಳಿ ಚಟ್ನಿ ಒಂದು, ಏನು ನಮ್ಮ ಚಗಳಿ ಇರುವೆ ಅಂತಿದೆ, ಅದನ್ನು ನಾವು ಅದರ ಮೊಟ್ಟೆನ ಮತ್ತು ಅದನ್ನು ಹೇಗೆ ನಾವು ಸಂಗ್ರಹಿಸಿಟ್ಕೊಂಡು ಅದನ್ನು ಹುಳಿಯಾಗಿ
ಉಪ್ಪು ಖಾರ ಹಾಕಿ ಅದನ್ನು ಏನು ತಿಂತೀವಿ ಅದು. ಇನ್ನೊಂದು ಈ ಏಡಿಗಳನ್ನು, ಗದ್ದೆ ಸಿಕ್ಕ ಏಡಿಗಳಲ್ಲಿ ಅದನ್ನು ಅರೆದು ಸಾಂಬಾರು ಮಾಡ್ತಾರೆ. ಏಡಿ ಹೌದು, ವಾಟೆ ಏಡಿದು ಏಡಿಕಾಯಿ ಸಾರು ಅಂಥೇಳಿ ಮಾಡುವಂಥದ್ದಿದೆ. ಅಥವಾ ಇಲ್ಲಿ ಕಳಲೆ ಇದೆ, ಅಥವಾ ಈ ಗುಡ್ಡದಲ್ಲಿ ಬೇರೆ ಬೇರೆ ಜಾತಿಯ ಸೊಪ್ಪು ಸದೆಗಳು ಸಿಗ್ತವೆ. ಹೀಗೆ ಕೆಲವನ್ನ ನನ್ನ ಇದಕ್ಕೆ ವಿಶೇಷ ಅಂತ ಏನು ಕಂಡು ಬಂದವನ್ನ ಒಂದಷ್ಟನ್ನು ನಾನು ಪಟ್ಟಿ ಮಾಡಿದ್ದೀನಿ. ಮತ್ತು ಇಲ್ಲಿ ಮಳೆ ದೇವರಿದೆ. ಮಳೆ ದೇವರು ಅದು ಹೇಗೆ ಹುಟ್ಟು, ಆ ಮಳೆ ದೇವರು ಅದರ ಚರಿತ್ರೆ. ಕೊನೆಯದಾಗಿ ಈಗಿನ ಜಾಗತಿಕ ತಾಪಮಾನ ಮತ್ತು ಪರಿಸರ ವೈಪರೀತ್ಯದಿಂದಾಗಿ ಮಳೆಯ ಮಾರುತಗಳ ಮೇಲೆ ಏನು ಪರಿಣಾಮ ಬೀರಿದೆ ಇದನ್ನು ನಾನು ಈ ಪುಸ್ತಕದಲ್ಲಿ ಇದು ಮಾಡಿದ್ದೇನೆ. ಈ 125 ವರ್ಷಕ್ಕೂ ಹೆಚ್ಚು ಏನು ಮಳೆ ಇದಿದೆ, ಇದು ಈ 1895ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ನಾನು ಇದನ್ನು ಹೀಗೆ ಗ್ರಾಫ್ಗಳನ್ನು ಈ ಥರ ಪ್ರತಿ ಒಂದು ದಿವಸ ಯಾವ ದಿವಸ ಎಷ್ಟು ಇಂಚು ಮಳೆ ಬಿದ್ದಿದೆ ಮತ್ತು ವರ್ಷದಲ್ಲಿ ಎಷ್ಟು ಇಂಚು ಮಳೆ ಬಿದ್ದಿದೆ, ಯಾವತ್ತು ಜಾಸ್ತಿ ಮಳೆ ಬಿದ್ದಿದೆ ಮತ್ತು ಯಾವಾಗ ಬರಗಾಲ ಬಂದಿದೆ, ಯಾವಾಗ ಪ್ರವಾಹ ಬಂದಿದೆ, ಇದನ್ನು ದಾಖಲಿಸ್ತೀನಿ. ಇದರಲ್ಲಿ ಈ 125 ವರ್ಷಗಳಲ್ಲಿ 1924ನೇ ಇಸ್ವಿಯಲ್ಲಿ ಮಹಾಪ್ರವಾಹ ಒಂದು ಬಂದಿದೆ. ಆ ಮಹಾಪ್ರವಾಹ ಅದು ಕೇರಳದಲ್ಲಿ ಬಹಳ ದೊಡ್ಡ ಅನಾಹುತ ಮಾಡಿದೆ. ಅದೇ ಪ್ರಕಾರ ಮಲೆನಾಡಲ್ಲೂ ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದೆ. ಈ ಶೃಂಗೇರಿ ಪೇಟೆ ಏನಿದೆ ಇದೇ 8 ಅಡಿ ನೀರಲ್ಲಿ ಮುಳುಗೋಗಿತ್ತು. ಇಲ್ಲಿ ನಮ್ಮ ಮಠದ ಎದುರು ನಮ್ಮ ಮಠ ಎಲ್ಲ ಮುಳುಗಿ, ದೇವಸ್ಥಾನ ಎಲ್ಲ ಮುಳುಗಿ, ಅದೇನು ಇದಿದೆ ಆ ಬೀದಿಯಲ್ಲಿ ದೋಣಿಯ ಓಡಿಸಿ ಎಲ್ಲರದ್ದು ತೇಲಿ ಹೋಗ್ತಕ್ಕಂಥ ಪಾತ್ರೆ ಪಗಡಿ ಇಂಥದ್ದನ್ನೆಲ್ಲ ಹಿಡಿದು ಅದನ್ನು ರಾಶಿ ಹಾಕಿ ಅದನ್ನೆಲ್ಲ ಹಂಚಿದ ಆ ಎಲ್ಲ ಚರಿತ್ರೆಯೂ ಕೂಡ ಬರೆದಿದ್ದೇನೆ. ಮತ್ತು ಇದು ಈ ರೀತಿಯ ಮಹಾಪ್ರವಾಹ ಬೇರೆ ಬೇರೆ ಕಡೆಯಲ್ಲಿ ಬಂದಿದೆ ಅಂತೇಳಿ ಅಧ್ಯಯನ ಮಾಡಿದಾಗ ಈ ಕೇರಳದಲ್ಲಿ ಇವತ್ತು ಬಹಳ ಒಂದು ಪ್ರವಾಸಿ ತಾಣ ಆಗಿದೆ. ಏನು ಮುನ್ನಾರ್ ಅಂತೇನಿದೆ, ಆ ಮುನ್ನಾರ್ ಅನ್ನುವಂಥದ್ದು ಈಗ ಕಣ್ಣನ್ ದೇವನ್ ಟೀ ಏನಿದೆ ಅದು 1895ರಲ್ಲಿ ಶುರುವಾದಂತಹ ಟೀ ಎಸ್ಟೇಟ್. ಅದು ಸಮುದ್ರ ಮಟ್ಟದಿಂದ 6000 ಅಡಿ ಎತ್ತರದಲ್ಲಿದೆ. ಆ 6000 ಅಡಿ ಎತ್ತರದಲ್ಲಿ ಗುಡ್ಡಗಳ ಮೇಲೆ ಎಸ್ಟೇಟ್ ಇದೆ. ಆ ಎಸ್ಟೇಟು ಈ ಮಹಾಪ್ರವಾಹದಲ್ಲಿ ಮುಳುಗಿ ನಾಶ ಆಯಿತು. ಹಾಗಾದ್ರೆ ಅದು ಯಾಕೆ ನಾಶ ಆಯಿತು, ಆ ಸಮುದ್ರ ಗುಡ್ಡದ ಮೇಲೆ ಹೇಗೆ ನೆರೆ ಬಂತು ಅಂತ ನೋಡಿದಾಗ ನಾನು ಹೋಗಿ ಮತ್ತೆ ಅಲ್ಲಿ ಅಧ್ಯಯನ ಮಾಡಿದಾಗ ಅಲ್ಲಿ ಮಲ್ಲಪೆರಿಯಾರ್ ಅಂತ ಒಂದು ದೊಡ್ಡ ಹೊಳೆ ಇದೆ. ಆ ಹೊಳೆಗೆ 1911ರ ಹೊತ್ತಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಿ ಏನು ಈ ಕಣ್ಣನ್ ದೇವನ್ ಮುನ್ನಾರ್ನಲ್ಲಿ ಟೀ ಬೆಳೀತಿದ್ರು, ಈ ಟೀ ಎಲೆಯನ್ನು ಆ ಅಣೆಕಟ್ಟಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಅಲ್ಲಿಂದ ಟೀ ಎಲೆಯನ್ನು ಅಲ್ಲಿ ಸಂಸ್ಕರಿಸಿ ಅದು ಅಲ್ಲಿಂದ ಆ ಡ್ಯಾಮಿನ ಕೆಳಗೆ ಒಂದು ಪಲ್ಲಿವಾಸನ್ ಅಂತ ಒಂದು ನಗರ ಇತ್ತು. ಆ ನಗರದಿಂದ ಮೋನೋಟ್ರ್ಯಾಕ್ ಅಂದರೆ ಸಿಂಗಲ್ ಟ್ರ್ಯಾಕ್ ಟ್ರೈನ್ ಅದು. ಆ ಟ್ರೈನು ಹೆಂಗೆ ಅಂದರೆ ಅದನ್ನು ಕೆಲವು ಸರಿ ಎಲ್ಲ ಕಡೆ ನಿಂತು ಎತ್ತು ಕಟ್ಟಿ ಎಳಿಸೋದು ಇತ್ತು ಅಂಥ ಟ್ರೈನ್ ಅದು. ಆ ರೀತಿಯ ಟ್ರೈನ್ ಅದು ಕುಟ್ಟಪ್ಪಾಡಿ ಅಂತ ಅಲ್ಲಿ ತಮಿಳುನಾಡಿನ ಒಂದು ಬಂದರಿಗೆ ಇಲ್ಲಿಂದ ಕಣ್ಣನ್ ದೇವನ್ ಎಸ್ಟೇಟಿಂದ ಏನು ಈ ಟೀ ಎಲೆ ಹೋಗಿ ಅದು ಲಂಡನ್ಗೆ ಹೋಗ್ತಿತ್ತು. ಅದು ಈ 1924 ಜುಲೈ 23ನೇ ತಾರೀಕು ಅಲ್ಲಿ ನೆರೆ ಬಂತು. ಅದು ಆ ವರ್ಷದ ಮಳೆ ಹೇಗೆ ಅಂದರೆ ಸತತ 15 ದಿವಸಗಳಿಗೂ ಹೆಚ್ಚು ಪ್ರತಿದಿನ 3, 4, 5, 6 ಇಂಚು 7 ಇಂಚು ಈ ಥರ 8, 9 ಇಂಚಷ್ಟು ಮಳೆ ಅಲ್ಲೂ ಬಂತು ಇಲ್ಲೂ ಬಂತು. ಅವಾಗ ಬಂದಾಗ ಈ ಮಲ್ಲಪೆರಿಯಾರು ಏನು ನದಿ ಇತ್ತು ಇದು ಸಿಕ್ಕಾಪಟ್ಟೆ ಪ್ರವಾಹ ಬಂದು ಹರಿಯಕ್ಕೆ ಶುರುವಾಗಿ ಅದಕ್ಕೆ ಏನು ಅಣೆಕಟ್ಟೆ ಇತ್ತಲ್ಲ ಆ ಅಣೆಕಟ್ಟೆಗಿಂತ ಮೇಲ್ಗಡೆ ಒಂದು ಪರ್ವತ ಇದೆ. ನದಿಯ ಎರಡೂ ದಂಡೆಯಲ್ಲಿ ಅದರಲ್ಲಿ ರಂತಿಲ ಮಲೆ ಎನ್ನುವಂಥ ಒಂದು ಪರ್ವತ. ಆ ಪರ್ವತ ಇಡೀ ಜಾರಿ ಈ ಹೊಳೆ ಹರಿಯುವ ಕಣಿವೆಗೆ ಅಡ್ಡಾಗಿ ಕೂತ್ಕೊಂಡಾಗ ಈ ಮುನ್ನಾರಿನ ಎಸ್ಟೇಟ್ ಇತ್ತು ಇದು ಸಂಪೂರ್ಣವಾಗಿ ಮುಳುಗಿ ಅಲ್ಲಿ ಎಲ್ಲವೂ ಫ್ಯಾಕ್ಟ್ರಿ ಮತ್ತು ಎಸ್ಟೇಟು ಎಲ್ಲವೂ ಕೂಡ ಪ್ರವಾಹ ಬಂದು ಇದಾಯಿತು, ಕೊಡ್ತೋಯ್ತು. ನಂತರದಲ್ಲಿ ಆ 15 ದಿವಸಗಳಿಗೂ ಹೆಚ್ಚು ಆ ಪರ್ವತ ಈ ಹೊಳೆಯ ಮಧ್ಯದಲ್ಲಿ ಏನು ಕುತ್ಕೊಂಡಿತ್ತು ಇದು ಮತ್ತು ಮಳೆ ಕಡಿಮೆ ಆಗಲೇ ಇಲ್ಲ.
ಆ ಕಡಿಮೆ ಆಗದಿದ್ದ ಮಳೆ ಒಂದು ರಾತ್ರಿ ಏನಾಯಿತು ಅಂದರೆ ಈ ಗುಡ್ಡ ಕೊಚ್ಕೊಂಡು ಹೋಗಿ ಆ ಕೆಳಗಡೆ ಇದ್ದ ಏನು ಮಲ್ಲಪರೆಯಾರ್ ನದಿಗೆ ಕಟ್ಟಿದ ಅಣೆಕಟ್ಟು ಒಡ್ಕೊಂಡೋಯ್ತು. ಆ ಅಣೆಕಟ್ಟು ಒಡೆದು ಈ ಗುಡ್ಡ ಎಲ್ಲವೂ ಕೊಚ್ಕೊಂಡು ಹೋಗಿದ್ರಿಂದ ಕೇರಳದ 3 ಜಿಲ್ಲೆ ತಾತ್ತು ನೀರಲ್ಲಿ ಮುಳುಗಿ ಹೋಯ್ತು. ಅದೊಂದು ಬಹಳ ದೊಡ್ಡ ಅನಾಹುತ. ಆವಾಗ ಅಲ್ಲಿಗೆ ಈ ವೈಕಂ ಚಳವಳಿಯ ಕಾರಣಕ್ಕೆ ಮಹಾತ್ಮ ಗಾಂಧಿಯವರು ಕೇರಳದಲ್ಲಿ ಏನು ಟೂರ್ ಮಾಡ್ತಿದ್ರು, ಅವರು ಕೂಡ ಅಲ್ಲಿ ಅವರ ಪತ್ರಿಕೆಯಲ್ಲಿ ಅದರ ಬಗ್ಗೆ ಇದನ್ನು ಹಾಕಿ ಅವರು ಕೂಡ ಸುಮಾರು 5-6 ಸಾವಿರ ಅಷ್ಟು ನಿಧಿಯನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಅಲ್ಲಿ ಸಾವಿರಾರು ಜನ ಸತ್ತು, ಸಾವಿರಾರು ಎಕರೆ ಸಾಗುವಳಿ ಭೂಮಿಗಳೆಲ್ಲ ನಾಶ ಆಗೋಯ್ತು. ಮತ್ತು ಇನ್ನೂ ಅಲ್ಲಿ ತಂಜಾವೂರಿನ ರಾಣಿ ಅದಕ್ಕೆ ಬೇಕಾದಂಥ ರಿಹಾಬಿಲಿಟೇಷನ್ ಒಂದಷ್ಟು ಜನರಿಗೆ ಮಾಡಿದ್ರು, ಒಂದಷ್ಟು ಮಾಡಲಿಲ್ಲ. ಅದು ಒಂದು ಇತಿಹಾಸ ಸಿಕ್ತು ಅಲ್ಲಿ ಹೋದಾಗ. ಅದೇ ರೀತಿ ಇಲ್ಲಿ ನಮ್ಮ ಊರುಗಳಲ್ಲಿ ಏನು ನದಿ ಪಕ್ಕದಲ್ಲಿ ಇದ್ದಂತಹ ಮನೆಗಳಿತ್ತು, ಆವಾಗ ಹೆಚ್ಚಿನವರು ಹೊಳೆ ಬದಿ ಇರುವ ಮನೆಗಳೆಲ್ಲ ಇರೋರೆಲ್ಲರೂ ಕೂಡ ಹೊಳೆ ಬದಿಯಲ್ಲೇ ಅವರ ಬಚ್ಚಿಲನ್ನು ಮಾಡ್ಕೊಂಡಿರ್ತಿದ್ರು ನೀರಿಗೆ. ಅಂಥವ್ರು ಎಲ್ಲ ಮನೆ ಹಂಡೆಗಳು ಬಂದು ಇಲ್ಲೆಲ್ಲ ಈ ಬೀದಿಗಳಲ್ಲಿ ತೇಲ್ತಾ ಇದ್ದಿದ್ದು ಇಲ್ಲಿ. ಮತ್ತು ಅವರು ಈ ಭತ್ತನ ಸಂಗ್ರಹಿಸಿದಕ್ಕೆ ಏನು ಅಂಗಳದಲ್ಲಿ ಕಣಜನ ಕಟ್ಟಿಡ್ತಿದ್ರು, ಆ ಕಣಜಗಳೇ ನೆಂದು ಅವು ಆಮೇಲೆ 4-6 ದಿವಸದಲ್ಲಿ ಅದು ಕೊಳೆತು ಅಥವಾ ಮೊಳಕೆ ಬಂದು ಒಡೆದು ಆ ವರ್ಷ ಬಹಳ ಮಲೆನಾಡಿನಲ್ಲಿ ಭೀಕರವಾದ ಕ್ಷಾಮ ಆಗಿದೆ. ಅಂದರೆ ಹೊಟ್ಟೆಗಿಲ್ಲದೆ ಜನ ಸಾಯುವಂಥ ಹಲಸಿನಕಾಯಿ ಮತ್ತೊಂದು ಏನೋ ತಿಂದು ಕೆಲವರು ಬದುಕಿದಂಥ ಒಂದು ಪ್ರಸಂಗ ಕಾಣ್ತದೆ. ಆ ರೀತಿ ಈ ಉದ್ದಕ್ಕೆ ಈ ಎಲ್ಲೆಲ್ಲಿ ನಮ್ಮ ನದಿ ಹರಿತಾವೆ ಅಲ್ಲೆಲ್ಲ ಕಡೆ ಕೂಡ ಪ್ರವಾಹ ಬಂದು ಬಹಳ ದೊಡ್ಡ ಅನಾಹುತ ಆಗಿರುವಂಥದ್ದು ಒಂದು ದಾರುಣ ಕಥೆ ನಮಗೆ ಈ ಮಳೆ ಅಧ್ಯಯನ ಮಾಡೋದ್ರಿಂದಾಗಿ ಸಿಕ್ಕಿದೆ. ಇಷ್ಟೊತ್ತು ನಮ್ಮ ಜೊತೆ ಮಲೆನಾಡು ಅಧ್ಯಯನ ಅನ್ನುವಂಥ ಪುಸ್ತಕದ ಬಗ್ಗೆ ಮತ್ತು ಮಲೆನಾಡಿನ ಮಳೆ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ರಿ. ಹಾಗಾಗಿ ಈ ವಿಚಾರವಾಗಿ ನಮ್ಮ ಚಾನಲ್ ಕಡೆಯಿಂದ ತಮಗೆ ಧನ್ಯವಾದಗಳು. ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಇನ್ನೊಮ್ಮೆ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಸರಿ ಮಾತಾಡೋಣ ಸರ್.